ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯಲಸನ್ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲ ನೀಲಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾಧ್ರುವಂ ಮಂಗಳಂ. ಶ್ರೀನೃಸಿಂಹಪದಾಸಕ್ತ ಮಾನಸಂ ದ್ವಿಜಪುಂಗವಂ ಶ್ರೀಮದ್ಭಾಗವತಾಸಕ್ತಂ ತಾತಪಾದಂ ತಮಾಶ್ರಯೇ. ಪಂಚಮಸ್ಕಂಧದಲ್ಲಿ ನರಕವರ್ಣನವನ್ನ ಮಾಡಿ ಆ ನರಕವನ್ನ ಅನುಭವ ಮಾಡಿದವರು ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡರೆ ಪುನಃ ನರಕ ಪ್ರಾಪ್ತಿಯಾಗುವುದಿಲ್ಲ ಎಂಬುವ ವಿಷಯವನ್ನ ಈ ಷಷ್ಠ ಸ್ಕಂಧದಲ್ಲಿ ಈಗ ವಿಚಾರ ಮಾಡುತ್ತಾರೆ. ರಾಜರು ಪ್ರಶ್ನೆ ಮಾಡಿದರು. ಶ್ರೀರಾಜೋ ವಾಚ ನಿವೃತ್ತಿ ಮಾರ್ಗ ಕಥಿತಃ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣಾಯದ ಸಂಸ್ಕೃತಿ ಪ್ರವೃತ್ತಿಲಕ್ಷಣಶ್ಚೈವ ತ್ರೈಗುಣ್ಯ ವಿಷಯೋ ಮುನೆ ಯೋಸಾಹಾವಲೀನ ಪ್ರಕೃತೆ ಗುಣಸರ್ಗಃ ಪುನಃ ಪುನಃ ಅಧರ್ಮಲಕ್ಷಣಾನಾನಾ ನರಕಾಶ್ಚೋಪವರ್ಣಿತಾಃ ಮನ್ವಂತರಶ್ಚ ವ್ಯಾಖ್ಯಾತಃ ಆದ್ಯ ಸ್ವಯಂಭುವೋ ಯತಃ ಪ್ರಿಯವೃತೋತ್ತಾರಪದೋಃ ವಂಶಸ್ತಚ್ಚರಿತಾನಿ ಚ ದೀಪವರ್ಣ ಸಮುದ್ರಾದಿ ನದೀರದವನಾನಿ ಚ ಧರಾಮಂಡಲ ಸಂಸ್ಥಾನಂ ಭಾಗಲಕ್ಷಣಮಾನತಃ ಜ್ಯೋತಿಷಾಂ ವಿವರಾಣಂಚ ಯಥೇದಮಸೃಜದ್ವಿಭುಃ. ದ್ವಿತೀಯ ಸ್ಕಂಧದಿಂದ ಅನೇಕ ವಿಷಯಗಳನ್ನ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಇವುಗಳನ್ನೆಲ್ಲ ತಾವು ಉಪದೇಶ ಮಾಡಿದಿರಿ ಸ್ವಾಮಿ. ಈಗ ತಾವು ನರಕವನ್ನು ವರ್ಣನ ಮಾಡಿದಿರಿ ಪಂಚಮಸ್ಕಂಧದ ಕೊನೆಯಲ್ಲಿ. ಅಸುನೇಹ ಮಹಾಭಾಗ ಯಥೈವ ನರಕಾನ್ನರಃ ನಾನೋಗ್ರಯಾತರನ್ನೇಯಾತ್ ತನ್ಮೇ ವ್ಯಾಖ್ಯಾತುಮರ್ಹಸಿ. ಪಾಪವನ್ನು ಮಾಡಿದರು ನರಕ ಪ್ರಾಪ್ತಿಯಾಗಬಾರದು, ಅದಕ್ಕೇನಾದರೂ ಉಪಾಯವಿದ್ದರೆ ಅನುಗ್ರಹಿಸಬೇಕು ಅಂದಾಗ ಶ್ರೀ ಶುಕಾಚಾರ್ಯರವರನ್ನುತ್ತಾರೆ, ಪ್ರಾಯಶ್ಚಿತ್ತಾದಿ ಕುಶಲಕರ್ಮಗಳಿಂದ ಪಾಪವನ್ನು ಪರಿಹಾರ ಮಾಡಿಕೊಂಡು ಅನೇಕರು ಧನ್ಯರಾಗುತ್ತಾರಪ್ಪ. ಪರೀಕ್ಷದ್ರಾಜ ನ ಚೇದಿಹೈವಾಪಚಿತಿಂ ಯಥಾಂಹಸಃ ಕೃತಸ್ಯ ಕುರ್ಯಾನ್ ಮನೌಕ್ತಿಪಾಣಿಭಿಃ ಧ್ರುವಂ ಸ ವೈ ಪ್ರೇತ್ಯ ನರಕಾರುಪೈತಿ ಯೇ ಕೀರ್ತಿತಾ ಮೇ ಭವತಃ ದಿಗ್ಮಯಾತನಃ. ರೌರವ, ಮಹಾರೌರವ, ಕಾಲಸೂತ್ರ, ಕುಂಭೀಪಾಕ, ಹಸಿಪತ್ರವನ ಇತ್ಯಾದಿ ಅನೇಕ ನರಕಗಳನ್ನು ಹೊಂದಬೇಕಾದರೆ ಪ್ರಾಯಶ್ಚಿತ್ತರಹಿತರಾದವರು ಮಾತ್ರ. ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಸರಿಯಾದ ರೀತಿಯಿಂದ ಪಾಪ ಪರಿಹಾರವಾಗುತ್ತದೆ. ಆದರೆ ರಾಜರು ಕೇಳುತ್ತಾರೆ, ಸ್ವಾಮಿ, ಪಾಪವನ್ನು ಮಾಡುವುದು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು, ಪುನಃ ಪಾಪವನ್ನು ಮಾಡುವುದು, ಇದರಿಂದ ಪ್ರಾಯಶ್ಚಿತ್ತ ಹೇಗಾಗುತ್ತದೆ? ಸರ್ವಂ ಕುಂಜರ ಶೌಚವತ್, ಆನೆಯ ಸ್ನಾನದಂತೆ ವ್ಯರ್ಥವಾಗುತ್ತದಲ್ಲ ಅಂದಾಗ ಶ್ರೀ ಶುಕರು ಅಪ್ಪಣೆ ಮಾಡುತ್ತಾರೆ. ಕರ್ಮಣ ಕರ್ಮ ನಿರ್ಹಾರ ನಹ್ಯಾತ್ಯಂತಿಕರಿಷ್ಯತೆ ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತಂ ವಿಮರ್ಶನಂ ನಾಶ್ಯತಃ ಪಥ್ಯಮೇವಾನ್ನಂ ನ ತುದಂತೆ ರುಜೋ ಯಥಾ ಏವಂ ನಿಯಮಕೃದ್ರಾಜನ್ ಶನೈಃ ಕ್ಷೇಮಾಯ ಕಲ್ಪತೆ. ಪ್ರಾಯಶ್ಚಿತ್ತವನ್ನ ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಬೇಕು. ತಪಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯಶೌಚಾಭ್ಯಾಂ ನಿಯಮೇನ ಯಮೇನ ಚ ದೇಹವಾಗ್ಬುದ್ಧಿಜಂಧೀರಾಃ ಧರ್ಮಜ್ಞಾಃ ಶ್ರದ್ಧಯಾನ್ವಿತಾಃ ಕ್ಷಪಂತ್ಯಘಂ ಮಹದಪಿ ವೇಣುಗುಲ್ಮಮಿವಾನಲಃ ನ ತಥಾಹ್ಯಘವಹಂ ರಾಜನ್ ಪೂಯೇತ ತಪಾದಿಭಿಃ ಯಥಾ ಕೃಷ್ಣಾರ್ಪಿತ ಪ್ರಾಣಃ ತತ್ಪುರುಷ ನಿಷೇವಯ. ಶ್ರೀಹರಿಯಲ್ಲಿ ಭಕ್ತಿಯನ್ನ ಮಾಡಿದವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ
ಪಾಪ ಪರಿಹಾರವಾಗುತ್ತದೆ. ಪರೀಕ್ಷಿತ್ ರಾಜ ಪ್ರಾಯಶ್ಚಿತ್ತಾರಿ ಚಿರ್ಣಾನಿ ನಾರಾಯಣ ಪರಂಗುಖೈ ನ ವೈ ಪುನಂತಿ ರಾಜೇಂದ್ರ ಸುರಾಕುಂಭ ವಿವಾಪಗ. ಮದ್ಯಭಾಂಡವನ್ನ ಮಧ್ಯದಲ್ಲೇ ಅದ್ದಿದರೆ ಯಾವ ರೀತಿ ಶುದ್ಧವಾಗಲಾರದು, ಆ ರೀತಿಯಾಗಿ ಪ್ರಾಯಶ್ಚಿತ್ತಾದಿ ಕುಶಲ ಕರ್ಮಗಳು ವಿಷ್ಣುಭಕ್ತಿಯಾದಿ ಯುಕ್ತರಾದವರಿಗೆ ಮಾತ್ರ ಸಫಲವಾಗುತ್ತದೆ ಎಂಬುದಾಗಿ ಹೇಳಿದವರಾಗಿ ಈ ವಿಷಯದಲ್ಲಿ ಒಂದು ಕಥಾವನ್ನು ಹೇಳುತ್ತಾರೆ. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗೇರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣನಿಷ್ಕೃತಃ. ಪ್ರಾಯಶ್ಚಿತ್ತಾದಿ ಕುಶಲಕರ್ಮಗಳನ್ನು ಜ್ಞಾನಿಗಳು ಮಾಡಿಕೊಂಡರೆ ಅವರಿಗೆ ಪಾಪ ಪರಿಹಾರವಾಗುತ್ತದೆ. ಪರೀಕ್ಷಿತ್ ರಾಜ ಸ್ವಪ್ನದಲ್ಲೂ ಕೂಡ ಅವರು ಯಮದೂತರನ್ನು ದರ್ಶನ ಮಾಡುವುದಿಲ್ಲ. ಈ ವಿಷಯದಲ್ಲಿ ಒಂದು ಕಥಾ. ಕನ್ಯಕುಬ್ಜೇ ದ್ವಿಜಃ ಕಶ್ಚಿತ್ ದಾಸೀಪತಿರಜಾಬಿಳಃ ನಮ್ರಾ ನಷ್ಟ ಸದಾಚಾರಃ ದಾಸ್ಯಾಃ ಸಂಸರ್ಗದೂಷಿತಃ. ಕನ್ಯಕುಬ್ಜ ಎಂಬ ಒಂದು ದೇಶ, ಸಮುದ್ರ ತೀರ, ಬ್ರಾಹ್ಮಣರು ಮತ್ಸ್ಯಾಹಾರಿಗಳು ಆಗಿದ್ದಾರೆ. ಅಂತಹ ಸ್ಥಳದಲ್ಲಿ ಅಜಾಬಿಳ ಎಂಬತಕ್ಕವರು ವಾಸ ಮಾಡುತ್ತಾ ಇದ್ದಾರೆ. ಬಂದ್ಯಕ್ಷೈಃ ಕೈತವೈಶ್ಚೌರ್ಯೈಃ ಗರ್ಹಿತಾಂ ವೃತ್ತಿಮಾಶ್ರಿತಃ. ಬ್ರಾಹ್ಮಣ ಮಾಡಬಾರದ ಕಾರ್ಯಗಳನ್ನು ಮಾಡಿ ವಿಷಯ ಲಂಪಟರಾಗಿದ್ದಾರೆ. ದಾಸೀಪತಿ ಅಭೂತ್, ದುಷ್ಟ ಸ್ತ್ರೀಯನ್ನು ಸ್ವೀಕಾರ ಮಾಡಿದ್ದಾರೆ. ಸದಾಚಾರಗಳನ್ನು ತ್ಯಾಗ ಮಾಡಿದರು. ಬ್ರಾಹ್ಮಣನಿಗೆ ಬೇಕಾದ್ದು 12 ಗುಣಗಳು. ಜ್ಞಾನಂಚ ಸತ್ಯಂಚ ತಮಶ್ಚಮಶ್ಚ ಅಮಾತ್ಸರ್ಯಂ ಹ್ರೀಸ್ತಿತಿಕ್ಷಾರಸೂಯ ದಾನಂಚ ಯಜ್ಞಶ್ಚ ತಪಶ್ರುತಂಚ ಮಹಾವ್ರತಂ ದ್ವಾದಶ ಬ್ರಾಹ್ಮಣಸ್ಯ. ಈ 12 ಗುಣಗಳನ್ನು ತ್ಯಾಗ ಮಾಡಿದ್ದಾರೆ ಅಜಾಮಿಳ. ಬಂದ್ಯಕ್ಷೈಃ ಕೈತವೈಶ್ಚೌರ್ಯೈಃ ಗರ್ಹಿತಾಂ ವೃತ್ತಿಮಾಶ್ರಿತಃ ಬಿಭ್ರತ್ ಕುಟುಂಬಮಶುಚಿಃ ಯಾತಯಾಮಾಸ ದೇಹಿನಂ. ಏವಂ ನಿವಸತಸ್ತಸ್ಯ ಲಲಯಾನಸ್ತ್ಯ ತತ್ಸುತಾನ್ ಕಾಲೋತ್ಯಗಾನ್ ಮಹಾನ್ ರಾಜನ್ ಅಷ್ಟಾಶೀತ್ಯಾಯುಷಃ ಸಮಾಃ. ದುಷ್ಟ ಸ್ತ್ರೀ ಸಹವಾಸದಲ್ಲಿ ನಿರತರಾದ ಅಜಾಮಿಳರಿಗೆ 10 ಮಂದಿ ಮಕ್ಕಳು. ಕೊನೆಯ ಮಗನಿಗೆ ನಾರಾಯಣ ಅಂತ ನಾಮಕರಣ ಮಾಡಿದ್ದಾನೆ. 88 ವರ್ಷವಾಗಿದೆ. ಆಗ ವೃದ್ಧಾಪ್ಯದಲ್ಲಿ ಇವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಬೇಕು ಅಂತ 3 ಮಂದಿಗಳು ಬಂದರು. ಸಪಾಶಹಸ್ತಾರ್ ತ್ರೀನ್ ದೃಷ್ಟ್ವಾ ಪುರುಷಾನ್ ಭೃಜದಾರುಣಾನ್ ವಕ್ರತುಂಡಾರುರ್ಧ್ವರೋಮ್ಣಃ ಆತ್ಮಾನಂ ನೇತುಮಾಗತಾನ್. ಅವರನ್ನು ನೋಡಿ ಭೀತನಾಗಿ ದೂರೇ ಕ್ರೀಡದಕಾಸಕ್ತಂ ಪುತ್ರಂ ನಾರಾಯಣ ಹ್ವಯಂ ಪ್ಲವಿತೇನ ಸ್ವರೇಣೋಚ್ಚೈಃ ಆಜುಹಾವಾಕುಲೇಂದ್ರಿಯಃ. ದೂರದಲ್ಲಿ ಆಟವಾಡ್ತಾ ಇರತಕ್ಕ ಮಗನನ್ನ ನಾರಾಯಣ ಅಂತ ಕರೆದ. ದೂರ ಅಂದ್ರೆ ಯಾವುದು? ತದ್ದೂರೇ ತದ್ವಂತಿಕೆ. ಬ್ರಹ್ಮಾಂಡಾದ್ವಹಿ ವೈಕುಂಠ ಲೋಕದಲ್ಲಿ ಲೀಲಾ ವಿನೋದಕ್ಕೆ ವಿಷಯನಾಗಿರತಕ್ಕ ನಮ್ಮ ಸ್ವಾಮಿ ನಾರಾಯಣ ಅಂತ ಸ್ವಾಮಿಗೆ ನಾಮ. ಶ್ರೀಮನ್ ನ್ಯಾಯಸುಧಾದಲ್ಲಿ ಶ್ರೀಮತ್ ಟೀಕಾಕೃತ್ಪಾದರವರು ಅನ್ನುತ್ತಾರೆ, ನಾಯನ್ ನಾರಾಯಣ ಶಬ್ದ ಡಿತ್ಥಾದಿ ಶಬ್ದ ಇವ ಭಗವದ್ ಸಾಂಕೇತಿಕ ಘಟಾದಿ ಶಬ್ದ ಇವ ರೂಢಿಮಾತ್ರ ಪ್ರವೃತ್ತ ಕಿಂತು ವಿಶಿಷ್ಟ ಗುಣಾನಪ್ಯಾದಿಷ್ಟೀತಿ ಜ್ಞಾಪಯನ್ ತದರ್ಥಂ ಅನೇನ ಕಥಯತಿ. ಏತದಪಿ ಸ್ತುತ್ಯರ್ಥಮಿತ್ಯವಗಂತವ್ಯಂ. ಅರಾಹ ದೋಷಾಃ ತದ್ವಿರುದ್ಧತ್ವಾತ್ ಗುಣಾಃ ನಾರಾಃ ತದೈನತ್ವಾನ್ ನಾರಾಯಣಃ. ಅರಾಣಾಂ ಅಯನನ್ನ ಭವತೀತಿ ವಾ ಉಪಕಾರಿತ್ವಾದಿನ ನರಾಣಾಮಿಮೇ ನಾರಾಃ ವೇದಾದಯಃ ಪ್ರತಿಪಾದ್ಯತೆಯ ತದೈನತ್ವಾದ್ವಾ. ನರಾಣಾಂ ಅಯಮಧಿಪತಿಃ ನಾರಃ ಮುಖ್ಯವಾಯುಃ ಪರಮ ಪ್ರೇಮಾಸ್ಪದತೆಯ ತಸ್ಯ ಅಯನತ್ವಾದ್ವೇತಿ ಯಥಾಕ್ರಮಂ ಅವಗಂತವ್ಯಂ. ಇಂಥ ನಾರಾಯಣ ಸಕಲ ಗುಣಪೂರ್ಣ
ದೊಡ್ಡ ದೂರ ಸಾಧನ ವಿಷಯ ಜ್ಞಾನಿಗಮ್ಯ ಅಪ್ರಾಕೃತನಾದವನು ಪರಮಾತ್ಮ ವಾಯುದೇವರಿಗೆ ಅತ್ಯಂತ ಪ್ರಿಯ. ಈ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಆ ನಾರಾಯಣನ ದೂತರು 4 ಜನಗಳು ಬಂದರಂತೆ. ಸರ್ವೇ ಪದ್ಮಫಲಾಶಾಕ್ಷಾಃ ಪೀತಕೌಶೇಯವಾಸತಃ ಕಿರೀಟಿನಃ ಕುಂಡಲಿನಃ ಲಸತ್ಪುಷ್ಕರ ಮಹಾಲಿನಃ ಸರ್ವೇ ಜನೂತ್ನವಯಸಃ ಸರ್ವೇ ಚಾರುಚತುರ್ಭುಜಾಃ ಧನುರ್ನಿಷಂಗಾಸಿ ಗದಾ ಶಂಖಚಕ್ರಾಂಬುಜಶ್ರಿಯಃ. 4 ದೂತರು ವಿಷ್ಣುದೂತರು ಬಂದಿದ್ದಾರೆ. ಆಗ ಯಮದೂತರನ್ನು ನಿಷೇಧ ಮಾಡಿದರು. ಅವರು ಕೇಳುತ್ತಾರೆ, ಕೇಯೂಯಂ ಪ್ರತಿಷೇಧಾರಃ ಧರ್ಮರಾಜಸ್ಯ ಶಾಸನಂ ಕಸ್ಯ ವಾ ಕುತ ಆಯಾತಾಃ ಕಸ್ಮಾದಸ್ಯ ನಿಷೇಧತಃ ಕಿಂ ದೇವಾ ಉಪದೇವಾ ವಾ ಯೂಯಂ ಕಿಂ ಸಿದ್ಧಸತ್ತಮಾಃ ಸರ್ವೇ ಪದ್ಮಫಲಾಶಾಕ್ಷಾಃ ಪೀತಕೌಶೇಯವಾಸತಃ ಕಿರೀಟಿನಃ ಕುಂಡಲಿನಃ ಲಸತ್ಪುಷ್ಕರ ಮಹಾಲಿನಃ ಸರ್ವೇ ಜನೂತ್ತಮಯಸಃ ಸರ್ವೇ ಚಾರುಚತುರ್ಭುಜಾಃ ಧನುರ್ನಿಷಂಗಾಸಿ ಗದಾ ಶಂಖಚಕ್ರಾಂಬುಜಶ್ರಿಯಃ. ಸ್ವಾಮಿ, ಯಮದೂತರು ನಾವು ನಮ್ಮನ್ನ ಯಾಕೆ ನಿಷೇಧ ಮಾಡ್ತಾ ಇದ್ದೀರಿ ಅಂದಾಗ ವಿಷ್ಣುದೂತರು ಕೇಳುತ್ತಾರೆ, ನೀವು ಯಮದೂತರು ಧರ್ಮ ಯಮದೂತರಾದ ಪ್ರಯುಕ್ತ ಯಮಧರ್ಮದೂತರಾದ್ದರಿಂದ ಧರ್ಮದ ಲಕ್ಷಣವನ್ನು ಹೇಳ್ರಪ್ಪ ಅಂದಾಗ ಯಮದೂತರು ಹೇಳುತ್ತಾರೆ, ವೇದ ಪ್ರಣಹಿತೋ ಧರ್ಮ ಹ್ಯಧರ್ಮಸ್ತದ್ವಿಪರ್ಯಯಃ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶಿಶ್ರುಮಾ. ವೇದದಲ್ಲಿ ಹೇಳಬೇಕಾದ್ದು ಹೇಳಿರತಕ್ಕದ್ದು ಧರ್ಮ. ವೇದದಲ್ಲಿ ಮಾಡಬಾರದು ಅಂತ ಯಾವುದನ್ನು ಹೇಳಿದ್ದಾರೆ ಅದು ಅಧರ್ಮ. ಆದ್ದರಿಂದ ಅಜಾಮಿಳನಿಗೆ 12 ಜನ ಸಾಕ್ಷಿಗಳು ಇದ್ದಾರೆ. ಸ್ವಾಮಿ, ಇವನು ಮಾಡಿದ ಪಾಪ ವಿಷಯಗಳನ್ನ ತಮ್ಮಲ್ಲಿ ವಿಜ್ಞಾಪನ ಮಾಡುತ್ತೀವಿ. ಸೂರ್ಯ ಸಾಕ್ಷಿಗಳು, ಅಗ್ನಿ, ಖಂ, ಮರುತ್, ಗಾವಃ, ಸೋಮಃ, ಸಂಧ್ಯಾ, ಅಹನಿ, ದಿಶಃ, ಕಾಲಃ, ಸ್ವಯಂ ಧರ್ಮ ಇತಿ ಏತೇ ಧರ್ಮಸ್ಯ ಸಾಕ್ಷಿಣಃ. ಹೀಗೆ 12 ಮಂದಿ ಸಾಕ್ಷಿಗಳಿರೋ ಕಾಲಕ್ಕೆ ಈ ಅಜಾಮಿಳ ಮಾಡಿದ ಪಾಪವೇನು ಅಂದರೆ, ಏಕದಾ ಸಂವನಂ ಯಾತಃ ಪಿತೃಸಂದೇಶಕೃದ್ವಿಜಃ ಆದಾಯ ತತ ಆವೃತ್ತಃ ಫಲಪುಷ್ಪ ಸಮಿತ್ಕುಶಾನ್. 1,00,000 ತುಳಸಿ ಅರ್ಚನೆ ಮಾಡುತ್ತಾ ಇದ್ದಾರೆ ತಂದೆಗಳು. ತುಳಸಿಯನ್ನ ಫಲಪುಷ್ಪಾದಿಗಳನ್ನು ಪೂಜಾಕ್ಕೆ ತಗೊಂಡು ಬಾ ಅಂತ ಮಗನಿಗೆ ಅಪ್ಪಣೆ ಮಾಡಿದ್ದಾರೆ. ತರ್ತಾ ಇದ್ದಾನೆ ಅಜಾಮಿಳ. ಮಾರ್ಗದಲ್ಲಿ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಜೊತೆ ಒಳಗೆ ಸುಖವಾಗಿ ಮದ್ಯಪಾನವನ್ನು ಮಾಡಿ ಗಾನ ಮಾಡುತ್ತಾ ಇದ್ದ ದೃಶ್ಯವನ್ನ ನೋಡಿದ. ಇದು ದೇವರ ಸಂಕಲ್ಪ. ಏಕದಾ ಸೌವನಂ ಯಾತಃ ಆದಾಯ ತತ ಆವೃತ್ತಃ ಫಲಪುಷ್ಪ ಸಮಿತ್ಕುಶಾನ್. ಫಲ, ಪುಷ್ಪ, ಸಮಿತ್ತು, ದರ್ಭೆ ಎಲ್ಲ ಪವಿತ್ರವಾದದ್ದು ಕೈಯೊಳಗೆ ಇದೆ. ಆದರೆ ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಪ್ರಾರಬ್ಧ ಕರ್ಮ ಅನುಭವ ಮಾಡಬೇಕಾದ ಕಾಲ ಬಂದಿದೆ. ಆಗ ದದರ್ಶಕಾಮಿನಂ ಕಂಚಿತ್ ಕ್ಷುದ್ರಂ ಸಹ ಪುರುಷ್ಯಯ ಪೀತ್ವಾತು ಮಧುಮೈರೇಯಂ ಪದಾಘೂರ್ಣಿತರೇತ್ರಯ. ಮದ್ಯಪಾನ ಮಾಡಿದ ಒಬ್ಬಳು ಹೆಣ್ಣುಮಗಳು ಇನ್ನೊಬ್ಬ ಪುರುಷನ ಜೊತೆ ಒಳಗೆ ಗಾನ ಮಾಡುತ್ತಾ ಇದ್ದದ್ದನ್ನು ನೋಡಿದ ಈ ಬ್ರಾಹ್ಮಣೋತ್ತಮನಾದ ಅಜಾಮಿಳ. ಮನಸ್ಸು ಚಂಚಲವಾದ ಪ್ರಯುಕ್ತವಾಗಿ ಅಲ್ಲೇ ಆಸಕ್ತವಾಯಿತು. ಅವಳ ಜೊತೆ ಒಳಗೆ 88 ವರ್ಷಗಳ ಕಾಲ ಸಂಸಾರ ಮಾಡಿದ್ದಾನೆ. ತನ್ನ ಪತ್ನಿಯನ್ನ ತ್ಯಾಗ ಮಾಡಿದ, ತಂದೆ ತಾಯಿಗಳನ್ನ ಬಿಟ್ಟ, ಧರ್ಮವನ್ನ ತ್ಯಾಗ ಮಾಡಿದ. 10 ಮಕ್ಕಳಲ್ಲಿ ಕೊನೆಯ ಮಗನಿಗೆ ನಾರಾಯಣ ಅಂತ ನಾಮಕರಣ ಮಾಡಿ ವೈಶ್ವದೇವವಿಲ್ಲ, ಬಲಿಹರಣವಿಲ್ಲ, ದೇವರ ನೈವೇದ್ಯವಿಲ್ಲ, ಇಂಥ ಅಶುಚಿ ಪದಾರ್ಥಗಳನ್ನು ಸ್ವೀಕರಿಸಿ ಇವನ ಜನ್ಮ ವ್ಯರ್ಥವಾಗಿದೆ. ಇವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಸಬೇಕು. ಅದರಿಂದ ಇವನಿಗೆ ಪಾಪಗಳೆಲ್ಲ ಪರಿಹಾರವಾಗಿ ಪ್ರಾಯಶ್ಚಿತ್ತವಾಗುತ್ತದೆ ಸ್ವಾಮಿ, ಆದ್ದರಿಂದ ಬಿಡಿರಿ ಅಂತ ಮಹಾನುಭಾವರು ವಿಷ್ಣುದೂತರನ್ನ ಪ್ರಾರ್ಥಿಸಿದಾಗ ಅವರನ್ನುತ್ತಾರೆ, ಏತತ್ತೇ ಭಗವದ್ದೂತ ಯಮದೂತಾಭಿಭಾಷಿತಂ ಉಪಧರ್ಯಾಥ ರಾಜನ್ ಪ್ರತ್ಯಾಹುರ್ನಯ ಕೋವಿದಾಹ. ಅಪ್ಪ, ಏನು ನ್ಯಾಯವಾಯಿತಪ್ಪ. ಅಹೋ ಕಷ್ಟಂ ಧರ್ಮದಶಾಮ ಧರ್ಮ ಸ್ಪೃಶತೆ ಸತಾಂ
ಯತ್ರ ದಂಡೇಶ್ವ ಪಾಪೇಷು ದಂಡೋ ಯೈರ್ಧ್ರಿಯತೆ ವೃಥಾ. ಯಾರು ಶಿಕ್ಷಾಕ್ಕೆ ಅನರ್ಹರೋ ಅವರಲ್ಲಿ ಶಿಕ್ಷಾ ಮಾಡ್ತಾ ಇದ್ದೀರಲ್ಲೋ ನೀವೆಲ್ಲ. ಅಜಾಮಿಳನಿಗೆ ಸಕಲ ಪಾಪಗಳು ಪರಿಹಾರವಾಗಿ ಬಿಟ್ಟಿದೆ. 1 ಕೋಟಿ ಜನ್ಮ ಇಂಥ ಕೆಟ್ಟ ಕೆಲಸ ಮಾಡಿದ್ದರೂ ಕೂಡ ನಾರಾಯಣ ಅನ್ನೋ ನಾಮ ಸಂಕೀರ್ತನ ಮಾಡಿದ್ದರಿಂದ ಪಾಪ ಪರಿಹಾರವಾಗಿದೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲದಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಹರಂ ವಿದುಃ ಪತಿತಃ ಸ್ಖಲಿತೋ ಭಗ್ನಃ ಸಂದಷ್ಟಸ್ತಪ್ತ ಆಹತಃ ಹರಿರಿತ್ಯವಶೇನಾಹ ಪುಮಾನ್ನರ್ಹತಿ ಯಾತನಾಂ. ಮೊದಲು ಇವರನ್ನ ಬಿಡಿಸಿರಿ ಅಂದಾಗ ಬಿಡಿಸಿದ್ದಾರೆ. ದ್ವಿಜಃಪಾಶಾದ್ವಿನಿರ್ಮುಕ್ತಃ ಗತಭೀಃ ಪ್ರಕೃತಿಂಗತಃ. ಅಜಾಮಿಳರು ಪಾಶದಿಂದ ಮುಕ್ತರಾದವರಾಗಿ ನೋಡುತ್ತಾರೆ. ಎಂಥ ಪಾಪವನ್ನು ನಾನು ಮಾಡಿದೆ. ಅಹೋ ಮೇ ಪಿತರೌ ವೃದ್ಧೌ, ನಮ್ಮ ತಾಯಿ ತಂದೆಗಳನ್ನು ನಾನು ಬಿಟ್ಟುಬಿಟ್ಟೆ, ಹೆಂಡತಿಯನ್ನು ತ್ಯಾಗ ಮಾಡಿದೆ. ಕೃತಜ್ಞರು ಎಲ್ಲಿ ನರಕದಲ್ಲಿ ಬೀಳುತ್ತಾರೋ ಅಂಥ ನರಕ ನನಗೆ ಆಗುತ್ತದೆ. ಸೋಹಂ ವ್ಯಕ್ತಂ ಪದಿಷ್ಯಾಮಿ ನರಕೇ ಭುಜದಾರುಣೆ ಧರ್ಮಗ್ರಹಾಃ ಕಾಮಿನೋ ಯತ್ರ ವಿಂದಂತಿ ಯಮಯಾತನಾಃ. ಇದೇನು ಸ್ವಪ್ನವೋ ಜಾಗೃತ ಅವಸ್ಥೆಯೋ? ಮಹಾನುಭಾವರು 4 ಜನಗಳು ಬಂದರಲ್ಲ, ಅವರ ಯಾರು, ಎಲ್ಲಿ ಅಂದವರಾಗಿ ಪಶ್ಚಾತ್ತಾಪವನ್ನು ಹೊಂದಿ, ಹೇ ಗಂಗೆ ತವ ಕೋಮಲಾಂಘ್ರಿದಲಿನಂ ರಂಭೋರುಜೀವೀಲಸತ್ ಕಾಂಚೀದಾಮತನುಹುದರಂ ಘನಕುಚವ್ಯಾಕಿರ್ಣಹಾರಂ ಬಪುಃ ಸನ್ಮುದ್ರಾಂಗದ ಕಂಕಣಾವೃತಕರಂ ಸ್ಮೇರಂ ಸ್ಫುರತ್ಕುಂಡಲಂ ಸಾರಂಗಾಕ್ಷಿ ಜಲಾನ್ಯದಿಂದು ರುಚಿಯೇ ಜಾನಂತಿ ತೇನ್ಯೇ ಜಲಾತ್. ಈ ಒಂದು ಕ್ರಮದಿಂದ ಹರಿದ್ವಾರಕ್ಕೆ ಬಂದವರಾಗಿ ಸ್ನಾನ ಮಾಡಿ ಜಪತಪಾದಿಗಳಿಂದ ಧನ್ಯರಾಗಿದ್ದಾರೆ. ಆದ್ದರಿಂದ ನಾಮೋಚ್ಚಾರಣ ಮಾಹಾತ್ಮ್ಯಂ ಹರೇ ಪಶ್ಯತ ಪುತ್ರಕಾಹ ಅಂತ ಮುಂದೆ ಯಮಧರ್ಮರಾಜರು ಹೇಳುತ್ತಾರೆ. ಯಾರು ಬಂದು ಮಂಗಳಕರವಾಗಿರತಕ್ಕ ಭಗವನ್ನಾಮ ಸಂಕೀರ್ತನ ಮಾಡುತ್ತಾರೋ ಅವರಿಗೆ ಸಕಲ ದುಃಖಗಳು ಸಕಲ ಪಾಪಗಳು ಪರಿಹಾರವಾಗುತ್ತದಪ್ಪ. ಪರೀಕ್ಷಿತ್ ರಾಜ ಏತಾವತಾಲಮಗ ನಿರ್ಹರಣಾಯ ಪುಂಸಾಂ ಸಂಕೀರ್ತನಂ ಭಗವತೋ ಗುಣಕರ್ಮನಾಂನಾಂ ವಿಕೃಷ್ಯ ಪುತ್ರಂ ಅಖವಾನ್ ಯದಜಾಮಿಳೋಪಿ ನಾರಾಯಣೇತಿ ಮ್ರಿಯಮಾಣಯಾಯ ಮುಕ್ತಿಂ. ನಾರಾಯಣ ಅಂತ ಸ್ಮರಣ ಮಾಡಿದ ಮಾತ್ರಕ್ಕೆ ಅಜಾಮಿಳನನ್ನು ಉದ್ಧಾರ ಮಾಡಿದ್ದಾನೆ ಸ್ವಾಮಿ ಎಂದರು. ಇಲ್ಲಿ ಪರೀಕ್ಷಿತ್ ರಾಜರು ಕೇಳುತ್ತಾರೆ, ಸ್ವಾಮಿ ಭಗವತ್ ಪುರುಷೇ ರಾಜನ್ ಯಾಮ್ಯಾಹ ಪ್ರತಿಹತೋದ್ಯಮಃ. ಪರಮಾತ್ಮನ ಸಂಕಲ್ಪಾನುಸಾರ ವಿಷ್ಣುದೂತರು ಬಂದಿದ್ದರಲ್ಲ, ಅವರು ಯಮದೂತರನ್ನ ಕಳುಹಿಸಿದ ಮೇಲೆ ಯಮಧರ್ಮರಾಜರ ಲೋಕದಲ್ಲಿ ಏನು ನಡೆಯಿತು ಅದನ್ನು ನಮಗೆ ಹೇಳಬೇಕು ಎಂದರು. ಧರ್ಮರಾಜರಲ್ಲಿ ಹೋಗಿ ಕೇಳುತ್ತಾರೆ ಯಮದೂತರು, ಕತಿಸಂತೀಹ ಶಾಸ್ತಾರಃ ಜೀವಲೋಕಸ್ಯ ವೈ ಪ್ರಭೋ ತ್ರೈವಿಧ್ಯಂ ಕುರ್ವತಃ ಕರ್ಮ ಫಲಾಭಿವ್ಯಕ್ತಿ ಹೇತವಃ. ಎಷ್ಟು ಜನ ಶಾಸಕರು ಇದ್ದಾರೆ ಸ್ವಾಮಿ ಪ್ರಪಂಚದಲ್ಲಿ, ತಾವೊಬ್ಬರೇ ಧರ್ಮಿಷ್ಠರು ಧರ್ಮಶಾಸಕರು ಅಂತ ಇದ್ದೇವು. ನೀಯಮಾನಂ ತವಾದೇಶಾತ್ ಅಸ್ಮಾಭಿರ್ಯಾತನಾಗ್ರಹಂ ವ್ಯಮೋಚಯನ್ ಪಾತಕಿನಂ ಚಿತ್ವಾ ಪಾಶಾನ್ ಪ್ರಸಹ್ಯತೆ. ತಮ್ಮ ಆಜ್ಞಾನುಸಾರ ಯಮಧರ್ಮರಾಜರ ಆಜ್ಞಾ ಅಂದ್ರೆ ದೊಡ್ಡ ಆಜ್ಞಾ, ನಾವು ಆ ಪಾಪಿಯನ್ನು ಕರ್ಕೊಂಡು ಬರಬೇಕು ಅಂತ ಹೊರಟಾಗ ಯಾರೋ 4 ಜನಗಳು ಬಂದರು. ಆ ಮಹಾನುಭಾವರು ಯಾರು ಬಿಡಿಸಿಬಿಟ್ಟರು. ತಾವೇ ಸ್ವತಂತ್ರರೋ, ತಮಗಿಂತ ಸ್ವತಂತ್ರವಾದ ವಸ್ತು ಒಂದುಂಟೋ ಅಂದಾಗ ಮಹಾನುಭಾವರು ಧರ್ಮರಾಜರೆನ್ನುತ್ತಾರೆ, ಪರೋಪದನ್ಯೋ ಜಗತಃ ತಸ್ಥುಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ. ನನಗಿಂತ ಭಿನ್ನನಾದವನು ಒಬ್ಬ ಸರ್ವೋತ್ತಮನಾದವನು ಇದ್ದಾನಪ್ಪ, ಅವನನ್ನು ನೀವು ವಿಚಾರ ಮಾಡಿಲ್ಲ. ಇನ್ನು ಮೇಲೆ ಭಗವದ್ಭಕ್ತರ ಸಂಘಕ್ಕೆ ಸಹವಾಸಕ್ಕೆ ಹೋಗಬೇಡಿರಿ ನೀವು. ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರೇ ಕದಾಪಿ ತಾನಾನಯಧ್ವಮಸತಃ ಅಕೃತ ವಿಷ್ಣು ಕೃತ್ಯಾನ್. ದೇವರ ಸೇವೆಯನ್ನು ಮಾಡದೇ ಇದ್ದವರು ಅನೇಕ ಮಂದಿಗಳಿದ್ದಾರೆ.
ಅವರನ್ನು ನಮ್ಮಲ್ಲಿಗೆ ಕರೆದುಕೊಂಡು ಬನ್ನಿ, ವಿಷ್ಣು ಭಕ್ತರ ಸಮೀಪಕ್ಕೆ ಮಾತ್ರ ಹೋಗಬೇಡಿರಿ ಎಂಬುದಾಗಿ ಅಂದಿದ್ದಾರೆ. ನಾಮೋಚ್ಚಾರಣ ಮಾಹಾತ್ಮ್ಯಂ. ಯಮಧರ್ಮರಾಜರು ದೂತರಿಗೆ ಹೇಳ್ತಾ ಇದ್ದಾರೆ, ಮಕ್ಕಳಿರ, ದೇವರ ನಾಮ ಸಂಕೀರ್ತನ ಮಾಡಿದರೆ ಏನು ಪುಣ್ಯ ಬರುತ್ತದೆ ಅನ್ನೋದನ್ನು ನೋಡಿದರಪ್ಪ. ನಾಮೋಚ್ಚಾರಣ ಮಾಹಾತ್ಮ್ಯಂ ಹರೇ ಪಶ್ಯತ ಪುತ್ರಕ ಅಜಾಮಿಳೋಪಿ ಏನೈವ ಮೃತ್ಯುಪಾಶಾದ ಮುಚ್ಯತ ಏತಾವತಾಲಮಖನಿರ್ಹರಣಾಯ ಪುಂಸಾಂ ಸಂಕೀರ್ತನಂ ಭಗವತೋ ಗುಣಕರ್ಮನಾಮ್ನಾಂ ವಿಕೃಷ್ಯ ಪುತ್ರಂ ಅಘವಾನ್ಯದಜಾಮಿಳೋಪಿ ನಾರಾಯಣೇತಿ ಮ್ರಿಯಮಾಣಯಾಯ ಮುಕ್ತಿಂ. ನಾರಾಯಣ ಅಂತ ಸ್ಮರಣ ಮಾಡಿದ ಮಾತ್ರಕ್ಕೆ ಅಜಾಮಿಳನಿಗೆ ಉದ್ಧತವಾಯಿತು, ಉದ್ಧತನಾದ, ಉದ್ಧತಿಯನ್ನು ಹೊಂದಿದ ಅಂತ ನಾವು ಹೇಳಿದರೆ, ಹೀಗೆ ಇರತಕ್ಕ ಸಾಧನ ಪೂರ್ತಿಯಾದವರಿಗೆ ಮಾತ್ರ ಈ ಕಥಾ ಅನ್ವಯಿಸತಕ್ಕದ್ದು ಹೊರತಾಗಿ ನಾರಾಯಣ ನಾರಾಯಣ ಅಂತಲೇ ಪಾಪವನ್ನೆಲ್ಲ ಮಾಡಿದವರಿಗೆ ನಾಮಚಂದ್ರ ಸಂಕೀರ್ತನದಿಂದ ಪಾಪ ಪರಿಹಾರವಾಗುತ್ತೆ ಅಂತ ಮಾತ್ರ ತಿಳಿಯಬಾರದು. ಹಿಂದಿನ ಜನ್ಮದಲ್ಲಿ ಸಾಧನ ಪೂರ್ತಿಯಾಗಿರಬೇಕು, ಏನೋ ದುಷ್ಕರ್ಮವಿರಬೇಕು. ಆ ದುಷ್ಕರ್ಮ ಪರಿಹಾರಕ್ಕೆ ಈ ಜನ್ಮದಲ್ಲಿ ಮಾಡಿದ ಪಾಪ ಪರಿಹಾರಕ್ಕಾಗಿ ನಾರಾಯಣ ಅಂತ 4 ಅಕ್ಷರವನ್ನು ಉಚ್ಚಾರಣ ಮಾಡಿದರೆ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತಾರೆ ಸ್ವಾಮಿ ಎಂಬುದಾಗಿ ವಿಷ್ಣು ರಹಸ್ಯದಲ್ಲಿ ಇದನ್ನ ನಿರ್ಣಯ ಮಾಡಿದ್ದಾರೆ. ಆದ್ದರಿಂದ ಸರ್ವ ಜೀವರಾಶಿಗಳು ಭಗವಂತನ ನಾಮ ಸಂಕೀರ್ತನವನ್ನು ಮಾಡಿ ಧನ್ಯರಾಗಬೇಕು ಎಂಬುದೇ ಮುಖ್ಯವಾದ ಧ್ಯೇಯ. ಈ ರೀತಿಯಾಗಿ ನಾರಾಯಣ ನಾಮದ ಮಹಿಮಾವನ್ನ ವರ್ಣನ ಮಾಡಿ ಅನಂತರ ನಾರಾಯಣ ವರ್ಮ ಪ್ರಭಾವವನ್ನು ವಿಶೇಷತಃ ವರ್ಣನ ಮಾಡುತ್ತಾ ಇದ್ದಾರೆ. ಶ್ರೀರಾಜೋವಾಚ. ಅಲ್ಲಿಂದ ನಾರಾಯಣ ವರ್ಮ ಪ್ರಾರಂಭವಾಗುತ್ತದೆ. ಕಶ್ಯಪರಿಗೆ ಸಂಸಾರದಲ್ಲಿ ಸುಖವೇ ಇಲ್ಲ. 13 ಮಂದಿ ಪತ್ನಿಯರು, ಅದಿತಿ, ದಿತಿ, ಧನು, ಕಾಷ್ಠ, ಅರಿಷ್ಟ, ಸುರಸ, ಇಲ. ಹೆಸರೇ ಅರಿಷ್ಟ ಅಂತ, ಇನ್ನು ಗುಣ ಹೇಗಿರಬೇಕು? ಕ್ರೋಧವಶ, ತಾಮ್ರ, ಶರಮ, ತಿಮಿ ಇತ್ಯಾದಿ. ದೇವತೆಗಳೆಲ್ಲ ಅದಿತಿಯಲ್ಲಿ ಅವತಾರ ಮಾಡಿದರು, ದೈತ್ಯರೆಲ್ಲ ದಿತಿಯಲ್ಲಿ ಅವತಾರ ಮಾಡಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಮಹಾನುಭಾವರಾದ ಕಶ್ಯಪರು ಒಂದು ಶ್ಲೋಕವನ್ನು ವಿಚಾರ ಮಾಡಿದರು. ಕ್ವದೇಹೋ ಭೌತಿಕೋ ನಾತ್ಮ ಕ್ವಚಾತ್ಮ ಪ್ರಕೃತೆ ಪರಃ ಕಸ್ಯಕೆ ಪತಿಪುತ್ರಾದ್ಯಾ ಮೋಹ ಏವ ಹಿ ಕಾರಣಂ. ಹೆಂಡತಿ ಯಾರು, ಮಕ್ಕಳ ಯಾರು? ದೇಹದಲ್ಲಿ ಮಮತೆಯನ್ನು ಪರಮಾತ್ಮ ದಯಪಾಲಿಸಿರುತ್ತಾನೆ. ಅವುಗಳನ್ನೆಲ್ಲ ಮಮತಾ ತ್ಯಾಗ ಮಾಡಿ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ರಸಪಾಪೇನ ಪದ್ಮಪತ್ರಮಿವ ಅಂಭಸಃ. ತಾವರೆ ಎಲೆ ಯಾವ ರೀತಿಯಾಗಿರುತ್ತದೋ ಆ ರೀತಿಯಾಗಿ ನಿರ್ಲಿಪ್ತನಾಗಿರಬೇಕು ಮನುಷ್ಯ. ಹೀಗಿರುವಾಗ ಕಶ್ಯಪರಿಗೆ ತ್ವಷ್ಟ ಎಂಬತಕ್ಕ ದ್ವಾದಶಾದಿತ್ಯರಲ್ಲಿ ಒಬ್ಬ ಸೂರ್ಯ, ಅವರ ಮಕ್ಕಳಾದ ವಿಶ್ವರೂಪಾಚಾರ್ಯರೇ ಇಂದ್ರದೇವರಿಗೆ ಬ್ರಹ್ಮದೇವರ ಆಜ್ಞಾನುಸಾರ ಪೌರೋಹಿತ್ಯವನ್ನು ಮಾಡಿಸಿ ಶ್ರೀ ನಾರಾಯಣ ವರ್ಮವನ್ನ ಉಪದೇಶ ಮಾಡಿದ್ದಾರೆ ಎಂದರು. ಇದಕ್ಕೆ ಕಥಾ ಸಂದರ್ಭ, ಒಂದು ದಿವಸ ಇಂದ್ರಸ್ಯನು ವೀರ್ಯಾಣಿ ಪ್ರವೋಚಂ ಯಾನಿ ಚಕಾರ ಪ್ರಥಮಾನಿ ವಜ್ರೇ ಅಹನ್ನ ಹಿಮನ್ವಪಸ್ತತರ್ಧ ಪ್ರಭಕ್ಷಣಾ ಅಭಿನತ್ ಪರ್ವತಾನಾಂ ಎಂಬುದಾಗಿ ಇಂದ್ರದೇವರನ್ನ ದೇವತೆಗಳೆಲ್ಲರೂ ಕೂಡ ಬಹುವಾಗಿ ಪ್ರಶಂಸೆ ಮಾಡುತ್ತಾ ಇದ್ದಾರೆ. ಇಂದ್ರದೇವರು ಸ್ವರ್ಗಲೋಕದಲ್ಲಿ ದಿವ್ಯವಾದ ಪೀಠದಲ್ಲಿ ಶಚೀದೇವಿಯ ಸಮೀಪದಲ್ಲಿ ಕೂತಿದ್ದಾರೆ. ವಿಹಿಸೋತೋರಸೃಕ್ಷತನೇಂದ್ರಂ ದೇವಪಮಂಸತ ಯತ್ರಾಮದೃಷಾ ಕಪಿರರ್ಯಃ ಪುಷ್ಟೇಷು ವತ್ಸಖ ವಿಶ್ವಸ್ಮಾದಿಂದ್ರ ಉತ್ತರಃ. ಹೀಗೆ ಅನೇಕ ದೇವತೆಗಳು ಹೊಗಳುತ್ತಾ ಇರೋ ಕಾಲದಲ್ಲಿ ಮನುಷ್ಯರಿಗೆ ಸಾಮಾನ್ಯವಾಗಿ ಈ 4 ಭಾಗ್ಯಗಳಿದ್ದರೆ ಆಗ ಉನ್ಮತ್ತರಾಗತಕ್ಕದ್ದು ಸಹಜ. ಮೊದಲನೆಯದು ವಿದ್ಯಾ, ಎರಡನೆಯದು ಐಶ್ವರ್ಯ, ಮೂರನೆಯದು ರೂಪ, 4ನೆಯದು ಸಂಸಾರದಲ್ಲಿ ಆನುಕೂಲ್ಯ. ಕ್ಷಮಿಸಬೇಕು, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಈ 4 ಬಂದರೆ ಯಾವುದು? ವಿದ್ಯಾ,
ಐಶ್ವರ್ಯ, ರೂಪ, ಸಂಸಾರದಲ್ಲಿ ಅನುಕೂಲತೆ ಇದಿದ್ದು ಬಿಟ್ಟರೆ ಕೋನ್ಯೋಸ್ತಿ ಸದಶೋಮಯ, ನನ್ನ ಸಮಾನ ಯಾರಿದ್ದಾರೆ ಎಂಬುದಾಗಿ ಶ್ರಿಯ ವಿಭೂತ್ಯ ಅಭಿಜನೇನ ವಿದ್ಯೆಯ ತ್ಯಾಗೇನ ರೂಪೇಣ ಬಲೇನ ಕರ್ಮಣಃ ಜಾತಸ್ಮಯೇನ ಅಂಧಧಿಯಃ ಸಹೇಶ್ವರಾನ್ ಸತೋವಮನ್ಯಂತ ಹರಿಪ್ರಿಯಾಂಖಲಾಃ. ಸಜ್ಜನರನ್ನ ಬಹಳವಾಗಿ ಅವಮಾನ ಮಾಡುತ್ತಾರಂತೆ ಕೆಲವರು. ಆದರೆ ಸಾತ್ವಿಕರಾದರೂ ಕೂಡ ಪ್ರಾರಬ್ಧ ಕರ್ಮಾನುಸಾರ ಸ್ವೋತ್ತಮರ ಮಹಿಮೆಯನ್ನು ತಿಳಿಯದೆ ಅಪಚಾರ ಮಾಡುವುದು ಕಂಡು ಬಂದಿದೆ. ಅದಕ್ಕೆ ಈ ಕಥಾವನ್ನು ದೃಷ್ಟಾಂತವಾಗಿ ಹೇಳ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರು ದಯಮಾಡಿಸಿದರು ಸಭಾಕ್ಕೆ. ಇಂದ್ರದೇವರು ಕೂತಿದ್ದಾರೆ. ಸಮೀಪದಲ್ಲಿ ಇಂದ್ರಾಣಿ ದೇವಿ ಇಂದ್ರಾಣಿ ವಾಸುರಾರಿಷು ಸುಭಗಾಮಹಮಶ್ರವಂ ನಹ್ಯಸ್ಯ ಪರಂಚನ ಜರಸಾ ಮರತೆ ಪತಿರ್ವಿಶ್ವಸ್ಮಹದಿಂದ್ರ ಉತ್ತರಃ. ಋಗ್ವೇದದ 8ನೇ ಅಷ್ಟಕದ 4ನೇ ಅಧ್ಯಾಯದ 1ನೇ ಸೂಕ್ತದಲ್ಲಿ ಈ ಮಂತ್ರ ಅನ್ನೋದು ಬರ್ತಾ ಇದೆ. ಆ ಮಂತ್ರಕ್ಕನುಗುಣವಾಗಿ ಶಚೀದೇವಿಯೂ ಕೂತಿದ್ದಾರೆ. ಇಂದ್ರದೇವರು ನೋಡಿದರು. ಅಲ್ಪರಾದ ಒಬ್ಬ ಬ್ರಾಹ್ಮಣರು ಬಂದರೆ ನಾನು ಹೇಳಬೇಕೇನು? ನನ್ನ ವೈಭವ ಎಂತಹದ್ದು, ಸ್ವರ್ಗಲೋಕದ ವೈಭವ ಅಂದವರಾಗಿ ಉದಾಸೀನವಾಗಿದ್ದಾರೆ. ಬೃಹಸ್ಪತಿಗಳು ನೋಡಿದರು, ಇಂಥ ಉನ್ಮತ್ತರ ಸಮೀಪದಲ್ಲಿ ನಮಗೆ ಏನಾಗಬೇಕಾಗಿದೆ? ಶ್ರೀಮದ್ ಭಾಗವತ ಹೇಳ್ತಾ ಇದೆ, ಸತ್ಯಾಂಕ್ಷಿತೌ ಕಿಂಕಶಿಪೋ ಪ್ರಯಾಸೈಃ ಬಾಹೂ ಸ್ವಸಿದ್ಧೇ ಹಿಪಬರ್ಹಣೈಃ ಕಿಂ ಸತ್ಯಂಜಲೌ ಕಿಂ ಪುರುಪರ್ಣಪಾತ್ರೈಃ ದಿಗ್ವಸ್ತ್ರಲಾಭೇ ಸತಿ ಕಿಂದುಕೂಲೈಃ ಚೀರಾಡಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಘ್ರಿಪಾಃ ಪರಭೃತಃ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾಃ ಕಿಮವಧೂತ ಸುಖನ್ನ ಕೃಷ್ಣಃ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಧನದಿಂದ ದುಷ್ಟವಾದ ಮದವನ್ನು ಹೊಂದಿ ಸಜ್ಜನರ ಮಹಿಮೆಯನ್ನು ತಿಳಿಯದೇ ಇರತಕ್ಕವರ ಸಮೀಪಕ್ಕೆ ಜ್ಞಾನಿಗಳು ಹೋಗುವುದಿಲ್ಲ ಎಂಬುದಾಗಿ ಪರಮಾತ್ಮನ ಆಜ್ಞಾ ವಿಷಯವನ್ನು ವಿಚಾರ ಮಾಡಿ ಬೃಹಸ್ಪತಿಗಳು ಅದೃಶ್ಯರಾಗಿದ್ದಾರೆ. ಆ ಸಂದರ್ಭದಲ್ಲಿ ದೈತ್ಯರು ಆಕ್ರಮಣ ಮಾಡಿ ದೇವರಾಜಧಾನಿಯಾದ ಅಮರಾವತಿಯನ್ನ ದೇವತೆಗಳನ್ನೆಲ್ಲ ದೈತ್ಯರು ಓಡಿಸಿಬಿಟ್ಟಿದ್ದಾರೆ. ಐಶ್ವರ್ಯ ಭ್ರಷ್ಟರಾದ ಇಂದ್ರದೇವರಿಗೆ ಪೌರೋಹಿತ್ಯವನ್ನು ಮಾಡಿಸತಕ್ಕವರು ಸಿಗದೇ ಇದ್ದದ್ದರಿಂದ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಪೌರೋಹಿತ್ಯಕ್ಕಾಗಿ ಈ ವಿಶ್ವರೂಪಾಚಾರ್ಯರು ಎಂಬತಕ್ಕ ತ್ವಷ್ಟ ಎಂಬತಕ್ಕ ಸೂರ್ಯನ ಮಕ್ಕಳನ್ನ ಪರಮಾನುಗ್ರಹ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೌರೋಹಿತ್ಯವನ್ನು ಮಾಡಿಸುತ್ತಾ ಮಹಾನುಭಾವರು, ಯಾಕೆಂದರೆ ಗುರುಗಳ ಪ್ರಸಾದದಿಂದ ಅನೇಕ ವಿಧವಾಗಿ ಹರಿಪ್ರಸಾದ ನಮಗೆ ಉಂಟಾಗುತ್ತದೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಮುಕುಂದನಲ್ಲಿ ಭಕ್ತಿ ಉಂಟಾಗಬೇಕಾದರೆ ಗುರುಭಕ್ತಿ ವಿಶೇಷದಿಂದ. ಆದ್ದರಿಂದಲೇ ಅಪ್ರಾಕೃತತ್ವಾದಿ ಗುಣಗಳಿಂದ ಯುಕ್ತನಾದ ನಮ್ಮ ಸ್ವಾಮಿಯನ್ನ ಚಿಂತನೆ ಮಾಡುವಾಗ ಮಹಾನುಭಾವರಾದ ಸಾಕ್ಷಾತ್ ಶ್ರೀ ಇಂದ್ರದೇವರಿಗೆ ನಾರಾಯಣ ವರ್ಮವನ್ನ ಮುಂದಿನ ಪ್ರಕರಣದಲ್ಲಿ ಮಹಾನುಭಾವರು ವಿಶ್ವರೂಪಾಚಾರ್ಯರವರು ಉಪದೇಶ ಮಾಡಲು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಇದನ್ನ ಸರ್ವರೂ ಕೂಡ ಶ್ರವಣ ಮಾಡಿ ಧನ್ಯರಾಗಬೇಕು. ನಾರಾಯಣ ವರ್ಮ ಅಂದರೆ ಕವಚ. ನಾರಾಯಣ ವರ್ಮ, ನಾರಾಯಣನನ್ನ ದೇಹದಲ್ಲಿ ಸರ್ವಾವಯವಗಳಲ್ಲಿ ಚಿಂತನೆ ಮಾಡತಕ್ಕಂತಹದ್ದು. ಇದಕ್ಕೆ ನಾರಾಯಣ ವರ್ಮ ಅಂತ ಹೆಸರು. ಅಂತಹ ನಾರಾಯಣ ವರ್ಮವನ್ನ ಮುಂದಿನ ಪ್ರಕರಣದಲ್ಲಿ ಉಪದೇಶ ಮಾಡುತ್ತಾ ಇದ್ದಾರೆ. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ರಾಜೋವಾಚ ಯಯಾ ಗುಪ್ತಃ ಸಹಸ್ರಾಕ್ಷಃ ಸವಾಹಾನ್ ನೃಪಸೈನಿಕಾನ್ ಕ್ರೀಡನ್ ವಿನರ್ಜಿತ್ಯ ತ್ರಿಲೋಕ್ಯಾಃ ಬಹುಜೇ ಶ್ರಿಯಂ ಭಗವೌಸ್ತನ್ಮಮಾಖ್ಯಾಹಿ ವರ್ಮನಾರಾಯಣಾತ್ಮಕಂ ಯಥಾ ತಥಾಯಿನಃ ಶತ್ರೂನ್ ಯನುಗುಪ್ತೋ ಜಯನ್ ವೃಥೇ.
ಈ ನಾರಾಯಣ ವರ್ಮದ ಪ್ರಭಾವವನ್ನ ನಮಗೆ ಉಪದೇಶ ಮಾಡಬೇಕು ಅಂತ ಪರೀಕ್ಷದ್ರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ? ತಾಯಿಯ ಗರ್ಭದಲ್ಲಿ ಪರೀಕ್ಷದ್ರಾಜರು ಇದ್ದಾಗ ಈ ನಾರಾಯಣ ವರ್ಮವೇ ರಕ್ಷಣೆ ಮಾಡಿದ್ದು. ಉತ್ತರಾದೇವಿಯರು ಶ್ರೀಕೃಷ್ಣ ಪರಮಾತ್ಮನು ದ್ವಾರಕಾಕ್ಕೆ ಹೊರಡುವ ಸಂದರ್ಭದಲ್ಲಿ ಅಶ್ವತ್ಥಾಮರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರವನ್ನು ತಡೆಯಲಾರದೆ ಗರ್ಭರಕ್ಷಣ ಮಂತ್ರ ಈಗ ಮುಂದೆ ಹೇಳುವುದು. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾನ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯುಃ ಪರಸ್ಪರಂ ಅಭಿದ್ರವತಿ ಮಾಮೀಶ ಶರಃ ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಶ್ರೀಕೃಷ್ಣ, ನೀನೇ ರಕ್ಷಣೆ ಮಾಡಬೇಕು ಸ್ವಾಮಿ ನನ್ನನ್ನ. ನಾನು ಹೋದರೂ ಚಿಂತೆ ಇಲ್ಲ, ನನ್ನ ಗರ್ಭ ಮಾತ್ರ ಸುರಕ್ಷಿತವಾಗಿರಬೇಕು ಅಂತ ಪ್ರಾರ್ಥಿಸಿದಾಗ ಅಂತಸ್ಥಃ ಸರ್ವಭೂತಾನಾಂ ಆತ್ಮಾ ಯೋಗೇಶ್ವರೋ ಹರಿ ಸ್ವಮಾಯಯಾ ವೃಣೋದ್ಗರ್ಭಂ ವೈರಾಟ್ಯಾ ಕುರುತಂತವೇ. ಒಳಗಡೆ ಪ್ರವೇಶ ಮಾಡಿ ಉತ್ತರ ಗರ್ಭವನ್ನು ರಕ್ಷಣೆ ಮಾಡಿದ್ದಾನೆ ನಮ್ಮ ಸ್ವಾಮಿ. ಆ ರೀತಿ ಈ ನಾರಾಯಣ ವರ್ಮವನ್ನ ಪರಮಭಕ್ತಿಯಿಂದ ಯಾರು ಧಾರಣ ಮಾಡುತ್ತಾರೆ ಅವರಿಗೆ ರಕ್ಷಕನಾಗಿ ಸ್ವಾಮಿಯೇ ಇರುತ್ತಾನೆ ಎಂಬುದಾಗಿ ಶ್ರೀ ಶುಕಾಚಾರ್ಯರು ಪರೀಕ್ಷದ್ರಾಜರಿಗೆ ದಿವ್ಯವಾದ ನಾರಾಯಣ ವರ್ಮದ ಪ್ರಭಾವವನ್ನು ಈಗ ಉಪದೇಶ ಮಾಡುತ್ತಾ ಇದ್ದಾರೆ. ಇದರೊಳಗೆ ಮೊದಲನೇ ವಿಷಯ, ವೃತಃ ಪುರೋಹಿತಸ್ತ್ವಾಷ್ಟ್ರೋ ಮಹೇಂದ್ರಾಯಾನುಪೃಚ್ಯತೆ ನಾರಾಯಣಾಖ್ಯಂ ವರ್ಮಾಹ ದದಹೀಕಮನ ಶೃಣು. ಶ್ರೀಶುಕ ಉವಾಚ ಧೌತಾಂಘ್ರಿಪಾಣಿರಾಚಮ್ಯ ಸಪವಿತ್ರ ಉದಂಗುಖಃ ಕೃತಸ್ವಾಂಗಕರನ್ಯಾಸೋ ಮಂತ್ರಾಭ್ಯಾಂ ವಾಗ್ಯದಶುಚಿಃ ನಾರಾಯಣಮಯಂ ವರ್ಮ ಸನ್ನಹ್ಯೇದ್ಭಯಾಗತೆ ದೈವಭೂತಾತ್ಮಕರ್ಮಭ್ಯಃ ನಾರಾಯಣಮಯಃ ಪುಮಹಾನ್. ಪಾದಯೋರ್ಜಾನನೋರ್ವೋರ್ವೋರ್ಧರೆ ಹೃದ್ಯಥೋರಸಿ ಮುಖೇ ಶಿರಸ್ಯಾನುಪೂರ್ವ್ಯಾತ್ ಓಂಕಾರಾದೀನಿ ವಿನ್ಯಸೇತ್. ಪರಮಾತ್ಮನ ಮಹಿಮಾದ್ಯೋತಕವಾದ ಈ ನಾರಾಯಣ ವರ್ಮವನ್ನ ಸರಿಯಾದ ಗುರುಗಳಿಂದ ಉಪದೇಶ ಹೊಂದಿ ಅನಂತರ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿಕೊಂಡು ಜಪ ಮಾಡಿಕೊಳ್ಳಬೇಕು. ಮಡಿ ಆಚಾರ ವ್ಯವಹಾರಗಳಲ್ಲಿ ಸರಿಯಾಗಿದ್ದವರಿಗೆ ಮಾತ್ರ ಈ ನಾರಾಯಣ ವರ್ಮ ಅನ್ನೋದು ಸಫಲವಾಗುತ್ತದೆ. ಓಂ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪದಯೇಂದ್ರ ಪೃಷ್ಠೇ ದರಾರಿ ಜನ್ಮಾದಿ ಗದೇಷು ಚಾಪ ಪಾಶಾಂತಧಾನೋಷ್ಟಗುಣೋಷ್ಟಬಾಹು ಜಲೇಷು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರ್ಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾವಟು ವಾಮನೋ ಯಾತ್ ತ್ರಿವಿಕ್ರಮಃ ಕೇವತು ವಿಶ್ವರೂಪಃ ದುರ್ಗೇಶ್ವರ ವ್ಯಾಜಿಮಖಾದುಷು ಪ್ರಭುಃ ಪಾಯಾಂದ್ರಸಿಂಹೋ ಅಸುರಯೂಥಪಾರಿಃ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೋದಿರ್ನ್ಯಪದೌಶ್ಚ ಗರ್ಭಾಃ ರಕ್ಷತ್ವಸೌ ಮಾಧ್ವನಿಯಜ್ಞಕಲ್ಪಃ ಸ್ವದಂಷ್ಟಯೋನ್ನೀತ ಧರೋವರಾಃ ರಾಮೋದ್ರಿಕೂಟೇಶ್ವರ ವಿಪ್ರವಾಸೆ ಸ ಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಮುಗ್ರಸನ್ವಾಖಿಲ ಪ್ರಮಾದಾತ್ ನಾರಾಯಣಃ ಪಾತು ನರಶ್ಚ ಹಾಸಾತ್ ದತ್ತಸ್ತ್ವಯೋಗಾರ್ಥ ಯೋಗನಾಥ ಪಾಯಾದ್ಗುಣೇಶ ಕಪಿರಃ ಕರ್ಮಬಂಧಾತ್ ಸನತ್ಕುಮಾರೋವತು ಕಾಮದೇವಾತ್ ಹಯಶೀರ್ಷೋ ಮಾಂ ಪತಿದೇವ ಹೇಳನಾತ್ ದೇವಋಷಿವರ್ಯಃ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾದಶೇಷಾತ್ ಧನ್ವಂತರಿರ್ಭಗವಾನ್ ತಾತ್ವಪಥ್ಯಾತ್ ದ್ವಂದ್ವಾದ್ಭಯಾದೃಷಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾರುತಕೃತನ್ನಃ ಬಲೋಗಣಾತ್ ಕ್ರೋಧವಶಾದ ಇಂದ್ರಃ ದ್ವೈಪಾಯನೋ ಭಗವಾನ ಪ್ರಬೋಧಾತ್ ಬುದ್ಧಸ್ತು ಪಾಖಂಡಗಣಾತ್ ಪ್ರಮಾದಾತ್ ಕಲ್ಕೀ ಕಲೇಃ ಕಾಲಮಲಾತ್ ಪ್ರಪಾತು ಧರ್ಮಾವನಾಯೋರು ಕೃತಾವತಾರ
ಮಾಂ ಕೇಶವೋಗದಯ ಪ್ರಾತರವ್ಯಾತ್ ಗೋವಿಂದ ಆಸಂಗವಾತ್ತವೇಣು ನಾರಾಯಣ ಪಾದು ಸದಾತ್ತಶಕ್ತಿ ಮಧ್ಯಂದಿನೇ ವಿಷ್ಣುರವೀಂದ್ರಪಾಣಿ ದೇವೋಪರಾಹ್ಣೇ ವಧೋಗ್ರಸನ್ವಾ ಸಾಯಂತ್ರಿಧಾಮಹಾವತು ಮಾಧವೋ ಮಾಂ ದೋಷೇ ಹೃಷೀಕೇಶ ಉತಾರ್ಧರಾತ್ರೆ ನಿಶೀಥ ಏಕೋವತು ಪದ್ಮನಾಭ ಶ್ರೀವತ್ಸಲಕ್ಷ್ಮಾ ಪರರಾತ್ರ ಈಶ ಪ್ರತ್ಯೂಷ ಈಶೋ ಶಿಖರೋ ಜನಾರ್ದನ ದಾಮೋದರೋ ವ್ಯಾದನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಪರಮಾತ್ಮನ ಒಂದೊಂದು ರೂಪಗಳು ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ ಸಮಸ್ತತನವೇ ನಮೋ ನಮಃ ಎಂಬುದಾಗಿ ನಾನಾ ಕಾಲಗಳಲ್ಲಿ ನಾನಾ ವಿಧವಾದ ಅವಸ್ಥಾ ವಿಶೇಷಗಳಲ್ಲಿ ನಮ್ಮ ದೇವರು ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿ ದೇವರ ಆಯುಧವನ್ನು ಪ್ರಾರ್ಥನೆ ಮಾಡುತ್ತಾರೆ. ಚಕ್ರಂ ಯುಗಾಂತಃ ದಿಗ್ಮನೇಮಿ ಭ್ರಮತ್ಸಮಂತಾತ್ ಭಗವತ್ ಪ್ರಯುಕ್ತಂ ದಂದಗ್ಧಿ ಸೈನ್ಯಮಾಶು ಕಕ್ಷಂ ಯಥಾ ವಾತಸಖೋ ಹುತಾಶಃ ಗದೇಶ ನಿಸ್ಪರ್ಶನ ವಿಷ್ಣುಲಿಂಗೇ ನಿಷ್ಪಿಂಡಿಲಿತ ಪ್ರಿಯಾಸಿ ಕೂಷ್ಮಾಂಡವೈನಾಯಕ ಯಕ್ಷರಕ್ಷೋ ಭೂತಗ್ರಹಾಶ್ಚೂರ್ಣಯ ಚೂರ್ಣಯಾರೀನು. ಶಂಖಚಕ್ರಾದಿಗಳು ಗದಾಪದ್ಮಾದಿಗಳು ನಮ್ಮನ್ನು ರಕ್ಷಣೆ ಮಾಡಲಿ, ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನ ವಿಷಯದಲ್ಲಿ ಆಸಕ್ತವಾದವು ಎಂಬುದಾಗಿ ಹೇಳಿ ವಿದಿಕ್ಷು ದಿಕ್ಷು ಊರ್ಧ್ವಂ ಅಥಃ ಸಮಂತಾತ್ ಅಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯಂ ಲೋಕಭಯಂ ಸ್ವನೇನ ಸ್ವತೇಜಸಾಗ್ರಸ್ತ ಸಮಸ್ತ ತೇಜಾಃ. ಸರ್ವತ್ರ ನಮ್ಮ ಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹದೇವರು ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದವರಾಗಿ, ಇನ್ನು ನಾರಾಯಣ ವರ್ಮವನ್ನ ಧಾರಣ ಮಾಡಿದವರಿಗೆ ಅಪಮಾನವನ್ನು ಯಾರೂ ಮಾಡಬಾರದು. ಈ ವಿಷಯದಲ್ಲಿ ಒಂದು ಕಥಾವನ್ನು ಹೇಳುತ್ತಾರೆ. ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಕೌಶಿಕೋ ಧಾರಯನ್ ದ್ವಿಜಃ ಯೋಗ ಧಾರಣೆಯ ಸ್ವಾಂಗಂ ಜಹೌಸಮರುಧನ್ವನಿ. ಕೌಶಿಕ ಎಂಬತಕ್ಕ ಬ್ರಾಹ್ಮಣರು ನಾರಾಯಣ ವರ್ಮವನ್ನ ಧಾರಣ ಮಾಡಿ ಬಹುಕಾಲ ಇದ್ದು ಸಾಧನ ಮಾಡಿಕೊಂಡು ಮರುಧನ್ವ ಪ್ರದೇಶ, ಮರುಪ್ರದೇಶ ಅಂದರೆ ನೀರಿಲ್ಲದ ಸ್ಥಳದಲ್ಲಿ ದೇಹತ್ಯಾಗ ಮಾಡಿದ್ದರು. ಅವರ ಅಸ್ಥಿ ಸಂಸ್ಕಾರ ರಹಿತವಾದದ್ದರಿಂದ ಹಾಗೇ ಬಿದ್ದಿತ್ತು. ಆಕಾಶದಲ್ಲಿ ಚಿತ್ರರಥ ಎಂಬತಕ್ಕ ಗಂಧರ್ವ ತಿಳಿಯದೆ ಉಲ್ಲಂಘನ ಮಾಡಿದ್ದರಿಂದ ಪುಣ್ಯ ಕ್ಷೀಣವಾಗಿ ಕೆಳಗಡೆ ಬಿದ್ದ. ವಾಲಕಿಲ್ಯರ ವಚನದಿಂದ ಸರಸ್ವತಿ ನದಿಯಲ್ಲಿ ಆ ಅಸ್ಥಿಯನ್ನು ಹಾಕಿ ಪುಣ್ಯ ವೃದ್ಧಿಯಾಯಿತು. ಹೊರಟಿದ್ದಾರೆ. ಸವಾಲಕಿಲ್ಯ ವಚನಾದಸ್ಥೀನ್ಯಾದಾಯ ವಿಸ್ಮಿತಃ ಪ್ರಾಸ್ತ್ಯ ಪ್ರಾಚೀ ಸರಸ್ವತ್ಯಾಂ ಸ್ನಾತ್ವಾ ಧಾಮಸ್ವನ್ಮಗಾತ್. ಫಲಸ್ತುತಿಯನ್ನು ಹೇಳ್ತಾ ಇದ್ದಾರೆ. ಇದಂ ಶೃಣುಯಾತ್ ಕಾಲೇ ಯೋಧಾರಯತಿ ಚಾದೃತಃ ತನ್ನಮಸ್ಯಂತಿ ಭೂತಾನಿ. ಪರಮಾತ್ಮನ ಭಕ್ತರಿಗೆ ಈ ನಾರಾಯಣ ವರ್ಮ ಅತ್ಯವಶ್ಯಕವಾದುದು. ಸಕಲ ಪಾಪಗಳನ್ನೂ ಪರಿಹಾರ ಮಾಡಿ ಭಯವನ್ನು ಪರಿಹಾರ ಮಾಡತಕ್ಕಂಥ ದಿವ್ಯವಾದ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏತಾಂ ವಿದ್ಯಾಮಧಿಗತಃ ವಿಶ್ವರೂಪಾಚ್ಛದ ಕ್ರತುಃ ತ್ರೈಲೋಕ್ಯ ಲಕ್ಷ್ಮೀಂ ಬುಭುಜೆ ವಿನಿರ್ಜಿತ್ಯ ವೃಥೇ ಸುರಾನ್. ಶತ್ರುಗಳನ್ನು ನಿಗ್ರಹ ಮಾಡಿ ಇಂದ್ರದೇವರು ತ್ರೈಲೋಕ್ಯ ರಾಜ್ಯವನ್ನು ಹೊಂದಿದ್ದಪ್ಪ ಈ ನಾರಾಯಣ ವರ್ಮ ಪ್ರಭಾವದಿಂದ ಎಂಬುದಾಗಿ ಇಷ್ಟು ವಿಷಯವನ್ನು ಹೇಳಿದ ಮೇಲೆ ಇನ್ನು ಮುಂದಿನ ಕಥಾ ಪ್ರಾರಂಭ ಮಾಡುತ್ತಾರೆ. ಶ್ರೀ ಶುಕ ಉವಾಚ ತಸ್ಯಾಸಂ ವಿಶ್ವರೂಪಸ್ಯ ಶಿರಂಸಿ ತ್ರೀಣಿ ಭಾರತ ಸೋಮಪೀಠಂ ಸುರಾಪೀಠಂ ಅನ್ನಾದವಿಧಿಶ್ರುಮಾ. ಯಾವ ಪೌರೋಹಿತ್ಯವನ್ನು ಮಾಡಿಸಿದ ವಿಶ್ವರೂಪಾಚಾರ್ಯರಿಗೆ 3 ತಲೆಗಳಿದ್ದವಂತೆ. ಒಂದು ಸೋಮಪಾನ. ಸೋಮಪಾನ ಅಂದರೆ ಯಜ್ಞವನ್ನ ಮಾಡಿ ಆ ಯಜ್ಞದ ಪ್ರಸಾದವನ್ನ ಪಾನ ಮಾಡುವುದಕ್ಕೆ ಒಂದು ಮುಖ. ಪೂರ್ವದಲ್ಲಿ ಬ್ರಾಹ್ಮಣರೆಲ್ಲ ಮದ್ಯಪಾನ ಮಾಡ್ತಾ ಇದ್ರು. ಅದನ್ನ ಈಗ ಮುಂದುವರೆಸಿದ್ದಾರೆ ಬ್ರಾಹ್ಮಣರೆಲ್ಲ ಕೆಲವರು. ಕಾರಣ ಸೋಮಪಾನ, ಸುರಾಪಾನ, ಅನ್ನಾದ
ಅನ್ನವನ್ನು ತಿನ್ನತಕ್ಕಂತಹದ್ದು ಒಂದು ಬಾಯಿ. ಅಂದ್ರೆ 3 ಬಾಯಿಗೆ, ಅಂದ್ರೆ 3 ತಲೆಗೆ 3 ಕಾರ್ಯ. ಯಜ್ಞವನ್ನ ಮಾಡಿ ಸೋಮರಸವನ್ನು ಪಾನ ಮಾಡುವುದಕ್ಕೆ ಒಂದು ಬಾಯಿ, ಸುರಾಪಾನ ಮಾಡುವುದಕ್ಕೆ ಒಂದು ಬಾಯಿ, ಅನ್ನವನ್ನು ತಗೊಳ್ಳೋದಕ್ಕೆ ಒಂದು ಬಾಯಿ. ಒಂದೇ ಬಾಯಿಯೊಳಗೆ 3 ಮಾಡ್ತಾರೆ ಪುಣ್ಯಾತ್ಮರು ಕೆಲವರು. ಅವರ ಭಾಗ್ಯ ಎಷ್ಟಿರ್ಬೇಕು ನೋಡ್ರಿ. ಈ ಕಡೆ ತೀರ್ಥವನ್ನು ತಗೊಳ್ತಾರೆ, ಸುರಾಪಾನವನ್ನು ಮಾಡ್ತಾರೆ, ಭಗವಂತನ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಅದು ಅವರವರ ಪ್ರಾರಬ್ಧ ಕರ್ಮ ಹೊರತಾಗಿ ಬೇರೆಯಲ್ಲ ಅಂತ ತಿಳಿಯಬೇಕು. ಇದು ದೇವತಾ ವಿಷಯವಾದ ಪ್ರಯುಕ್ತ ಹೆಚ್ಚಿಗೆ ವಿಚಾರ ಮಾಡುವುದಕ್ಕೆ ನಮಗಿಂದ ಸಾಧ್ಯವಿಲ್ಲ. ಪ್ರಕೃತ ಈ ವಿಶ್ವರೂಪಾಚಾರ್ಯರಿಗೆ ಸೋದರ ಮಾವಂದರು ದೈತ್ಯರು. ಅವರಿಗೆಲ್ಲ ಹವಿರ್ಭಾಗವನ್ನ ಮೆಲ್ಲಗೆ ಮರೆಯಾಗಿ ಕೊಡ್ತಾ ಇದ್ದರು. ಇಂದ್ರಾಯ ಸ್ವಾಹ ಗಟ್ಟಿಯಾಗಿ ಹೇಳೋದು ವಿಶ್ವರೂಪಾಚಾರ್ಯರು. ಕೈಯೊಳಗೆ ತುಪ್ಪ ಇರೋದು, ಮಂತ್ರ ಅವರ ಅಧೀನ. ನಮುಚಯೇ ಸ್ವಾಹ ದೈತ್ಯರಿಗೂ ಕೊಡೋದು ಮೆಲ್ಲಗೆ ಮರೆಯಾಗಿ. ಇದನ್ನು ನೋಡಿದರು ಇಂದ್ರದೇವರು. ಓಹೋ, ಇಂಥ ಬ್ರಾಹ್ಮಣರು ಸ್ವಲ್ಪ ನಮಗೆ ಎಂದಿಗಾದರೂ ಕೂಡ ಕೈ ಕೊಡ್ತಕ್ಕವರೇ ಅಂದವರಾಗಿ ಆ 3 ತಲೆಗಳನ್ನು ಕೂಡ ಕತ್ತರಿಸಿ ಬಿಟ್ಟರು ವಜ್ರಾಯುಧದಿಂದ. ಬಂತಲ್ಲ ಪುರೋಹಿತರಿಗೆ ಕೊಡತಕ್ಕ ದಕ್ಷಿಣ ಸಂಭಾವನಾ ಸರಿಯಾಗಿ ಕೊಟ್ಟರು ಇಂದ್ರದೇವರು. ಬ್ರಹ್ಮಹತ್ಯ ಬಂತು. ಆ ಬ್ರಹ್ಮಹತ್ಯವನ್ನು ಪರಿಹಾರ ಮಾಡಿಕೊಳ್ಳೋದು ಎಲ್ಲಿ ಕೇಳಿದರು 4 ಜನಗಳನ್ನ. ಭೂಮಿ, ಅಂಬು, ದ್ರುಮ, ಯೋಷಿಭ್ಯ. ವೃಕ್ಷಗಳಿಗೆ ಕತ್ತರಿಸಿದರೆ ಬೆಳೆಯತಕ್ಕಂತಹದ್ದು ಏನು ಗುಣ ಉಂಟೋ ಅದು ಬ್ರಹ್ಮಹತ್ಯ. ಅಂಬು, ನೀರಿನಲ್ಲಿ ಪ್ರವಾಹದಲ್ಲಿ ಮೊದಲು ನೊರೆ ಬರುತ್ತಲ್ಲ, ಅದು ಬ್ರಹ್ಮಹತ್ಯ. ಭೂಮಿ, ಅಂಬು. ಭೂಮಿಯಲ್ಲಿ ಹಳ್ಳ ತೋಡಿದರೆ ತಾನಾಗೆ ಭರ್ತಿಯಾಗುತ್ತೆ. ಅಂದರೆ ಪುನಃ ಹಳ್ಳ ತೋಡಿದ ಸ್ಥಳದಲ್ಲಿ ಗುರುತೇ ಗೊತ್ತಾಗದಂತೆ ಮಣ್ಣು ತಾನಾಗೆ ಸೇರಿಬಿಡುತ್ತೆ, ಅಲ್ಲಿ ಬ್ರಹ್ಮಹತ್ಯ. ಇನ್ನು 4ನೇದು ಬಹಳ ಸ್ವಾರಸ್ಯ. ಹೆಣ್ಣು ಮಕ್ಕಳನ್ನು ಕೇಳಿದರು, ಅಮ್ಮ ನಿಮಗೆಲ್ಲ ಬ್ರಹ್ಮಹತ್ಯ ಕೊಡ್ತೀನಿ, ನೀವು ತಗೋತೀರಾ? ನಮಗೊಂದು ವರ ಕೊಡೋದಾದ್ರೆ ನಾವು ತಗೋತೀವಿ ಎಂದರು ಹೆಣ್ಣು ಮಕ್ಕಳು. ಕಾಮುಕರು, ವಿಷಯ ಲಂಪಟರು. ಅದಕ್ಕಾಗಿ ನಮಗೆ ಸರ್ವದಾ ಸಂಸಾರ ಸುಖವನ್ನ ನಾವು ಅನುಭವಿಸಬೇಕು, ಅಂಥ ವರ ಕೊಡೋದಾದರೆ ಬ್ರಹ್ಮಹತ್ಯ ತಗೋತೀವಿ ಎಂದರು. ಅದಕ್ಕೆ ಪ್ರತಿ ತಿಂಗಳಲ್ಲೂ ಕೂಡ ಹೊರಗೆ ಕೂಡೋದು ಹೆಣ್ಣು ಮಕ್ಕಳು. ಇದು ಬ್ರಹ್ಮಹತ್ಯ. ಸಂಪ್ರದಾಯ ಸಿದ್ಧವಾದ ವಿಷಯ ಈ ರೀತಿಯಾಗಿದೆ. ಶಶ್ವತ್ಕಾಮ ಪರೇಣಂಭ. ಸ್ತ್ರೀಯರಿಗೆ ಕೊಟ್ಟ ಮೇಲೆ ಅವರಲ್ಲಿ ಮಾಸಿ ಮಾಸಿ ಪ್ರದೃಶ್ಯತೆ. ಆ ಇಂದ್ರದೇವರ ಅಘ ಏನಿದೆ ಬ್ರಹ್ಮಹತ್ಯ, ಅದು ತಿಂಗಳಲ್ಲಿ ಕಾಣುತ್ತಾ ಇರುತ್ತದೆ ಎಂದು ಬಿಟ್ಟರು. ಇದಾದ ಮೇಲೆ ಹತಪುತ್ರ ತತಸ್ತ್ವಷ್ಟ ಜುಹಾವೇಂದ್ರಾಯ ಶತ್ರವೇ. ಮಗನನ್ನ ಕೊಂದ ಪ್ರಯುಕ್ತವಾಗಿ ದೇವೇಂದ್ರನನ್ನು ಕೊಲ್ಲತಕ್ಕ ಮಗನನ್ನ ನಾನು ಪಡೆಯುತ್ತೇನೆ ಎಂಬುದಾಗಿ ಆ ತ್ವಷ್ಟ ಎಂಬತಕ್ಕ ಸೂರ್ಯ ಮಂತ್ರವನ್ನು ಹೇಳಿ ಒಂದು ಹೋಮವನ್ನು ಮಾಡಿದ್ದಾರೆ ದಕ್ಷಿಣಾಗ್ನಿಯಲ್ಲಿ. ಆ ಮಂತ್ರ ಹೇಳೋ ಕಾಲದಲ್ಲಿ ಒಂದು ನಿಯಮ. ಮಂತ್ರೋ ಹೀನಃ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತೋ ನತಮರ್ಥಮಾಹ ಸವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋಪರಾಧಾತ್. ಶಾಂತ ರೀತಿಯಿಂದ ಸಮಾಧಾನ ಚಿತ್ತದಿಂದ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು ಹೊರತಾಗಿ ಕೋಪದಿಂದ ಮಂತ್ರವನ್ನು ಉಚ್ಚಾರಣೆ ಮಾಡಬಾರದು. ಪೂಜಾಕ್ಕೆ ಕೂತಿರ್ತಾರೆ, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಅಂದು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ ಕುರು ಘಂಟಾರವಂತತ್ರ ದೇವತಾ ಕ್ವಾನಲಾಂಛನಂ ಅಂತ ನಿಧಾನವಾಗಿ ಘಂಟಾವಾದನ ಮಾಡಿದರೆ ದೇವತೆಗಳು ಬರ್ತಾರೆ, ದೈತ್ಯರುಗಳೆಲ್ಲ ಅಲ್ಲಿಂದ ಓಡಿ ಹೋಗುತ್ತಾರೆ. ಇದು ಸಂಪ್ರದಾಯ. ಕೆಲವರೇನು ಮಾಡುತ್ತಾರೆ, ಪೂಜಾ ಸಾಮಗ್ರಿಗಳನ್ನು ಇಡದೇ ಇದ್ದಾಗ ಸೇವಕರು ಮನೆಯವರು ಆಗಮಾರ್ಥಂತು ದೇವಾನಾಂ ಅಂತ ಒತ್ತು ಬಿಡ್ತಾರೆ. ಯಾವುದನ್ನ? ಧ್ವನಿಯನ್ನ. ಆಗಮಾರ್ಥಂತು ಅಂದರೆ ಗಮನಾರ್ಥಂತು ದೇವಾನಾಂ ಆಗಮಾರ್ಥಂತು ರಕ್ಷಸಾಂ ಅಂತ ಅರ್ಥವಾಗಿಬಿಡುತ್ತೆ. ದೇವತೆಗಳೆಲ್ಲ ಹೋಗೋದಕ್ಕೆ, ದೈತ್ಯರುಗಳೆಲ್ಲ ಬರೋದಕ್ಕಾಗಿ ಘಂಟಾವಾದನ ಅಂತ ಆಗುತ್ತೆ. ಆ ರೀತಿಯಾಗಿ ಈ ಇಂದ್ರಶತ್ರು ವರ್ಧಸ್ವ
ತ್ವಷ್ಟ ಎಂಬತಕ್ಕ ಸೂರ್ಯ ತನ್ನ ಮಗನಾದ ವಿಶ್ವರೂಪಾಚಾರ್ಯರನ್ನ ಇಂದ್ರದೇವರು ನಿಗ್ರಹ ಮಾಡಿದ್ದರಿಂದ ಆ ಇಂದ್ರನನ್ನ ಕೊಲ್ಲತಕ್ಕ ಮಗನನ್ನು ನಾನು ಪಡೆಯುತ್ತೇನೆ ಅಂತ ಕೋಪದಿಂದ ಇಂದ್ರಶತ್ರುರ್ವರ್ಧಸ್ವ ಅಂತ ಹೇಳುವುದಕ್ಕೆ ಬದಲು ಇಂದ್ರಶತ್ರುರ್ವರ್ಧಸ್ವ ಅಂದರು. ಇಂದ್ರನನ್ನ ಕೊಲ್ಲತಕ್ಕ ಮಗನೇ ಬಾ ಅಂತ ಇವರ ಅಭಿಪ್ರಾಯ. ಅಲ್ಲಿ ಆದದ್ದೇನು? ಇಂದ್ರನಿಂದ ಕೊಲ್ಲಿಸಿಕೊಳ್ಳತಕ್ಕ ಮಗನೇ ಬಾ ಅಂತ ಅರ್ಥವಾಗಿ ಬಿಡ್ತು. ಇಂದ್ರಶತ್ರು ಇಂದ್ರಸ್ಯ ಶತ್ರು ಇಂದ್ರಶತ್ರು ಇವರ ಅಭಿಪ್ರಾಯ ಆಗಿತ್ತು. ಆದರೆ ಕೋಪದಿಂದ ಹೇಳಿದಾಗ ಇಂದ್ರ ಶತ್ರು ಯಸ್ಯ, ದೇವೇಂದ್ರನೇ ಶತ್ರು ಯಾರಿಗೋ ಅವರು ಅಂತ ಬಹುರೇಹಿ ಸ್ವರವಾಗಿ ಬಿಡ್ತು. ಆಗ ಅಲ್ಲಿಂದ ಒಬ್ಬ ಪುರುಷ ಬಂದ, ವೃತ್ರಾಸುರ ಅಂತ ಅವನಿಗೆ ನಾಮ. ಅಂಥ ವೃತ್ರಾಸುರನನ್ನ ಒಂದೊಂದು ಕ್ಷಣಕ್ಕೆ ಒಂದೊಂದು ಧನುಃ ಪ್ರಮಾಣ ಬೆಳೆಯುತ್ತಾ ಇದ್ದಾರೆ. ಬಹಳ ದೊಡ್ಡ ರೂಪ, 7 ತೆಂಗಿನ ಮರದ ಎತ್ತರ ರೂಪವನ್ನ ಧಾರಣ ಮಾಡಿ ವೃತ್ರಾಸುರ ಬಂದಾಗ ದೇವತೆಗಳೆಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ದೇವಾವುಚು ವಾಯುವಂಬರಾಜ್ಞಪ್ಕ್ಷಿತಯಸ್ತ್ರಿಲೋಕಾ ಬ್ರಹ್ಮಾದಯೋ ಯೇ ವಯಮುದ್ವಿಜಂತಃ ಹರಾಮಯಸ್ಮೈ ಬಲಿಮಂತಕೋಸು ಬಿಭೇತಿ ಯಸ್ಮಾದ್ ಅರಣಂತತೋರಃ ಅವಿಸ್ಮಿತಂತಂ ಪರಿಪೂರ್ಣಕಾಮಂ ಸ್ವೇನೈವ ಲಾಭೇನ ಸಮಂ ಪ್ರಶಾಂತಂ ವಿನೋಪಸರ್ಪತ್ಯ ಪರಂ ಹಿ ಬಾಲಿಶಃ ಶ್ವಲಂಗುಲೇನಾತಿ ವಿವರ್ತಿ ಸಿಂಧುಂ. ದೇವ, ನಿನ್ನ ಪಾದವನ್ನು ಆಶ್ರಯ ಮಾಡಿ ನಾವೆಲ್ಲರೂ ಧನ್ಯರಾಗುತ್ತಾ ಇದ್ದೇವೋ ಸ್ವಾಮಿ, ಪರಮಾನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಸ್ಯೋರು ಶೃಂಗೇ ಜಗತೀಂ ಸ್ವನಾವಂ ಮನುರ್ಯಥಾ ಬಧ್ಯತಾರ ದುರ್ಗಂ ಸೇವನಃ ತ್ವಾಷ್ಟ್ರಭಯಾತ್ ದುರಂತಾತ್ ತ್ರಾತಾಶ್ರಿತಾಂ ವಾರಿಚರೋಪಿ ರುಹುನಂ ಪುರಾ ಸ್ವಯಂಭೂರಪಿ ಸಂಯಮಾಂಭಸಿ ಉದೀರ್ಣವಾತೋರ್ಮಿರವೈಃ ಕರಾಲೆ ಏಕೋರವಿಂದಾತ್ ಪತಿತಸ್ತತಹಾರ ತಸ್ಮಾತ್ ಭಯಾದ್ಯೇನ ಸನೋಸ್ತುಪಹಾರ. ಹಿಂದೆ ಬಂದ ವಿಪತ್ತನ್ನ ಪರಿಹರಿಸಿ ನಮ್ಮನ್ನ ರಕ್ಷಣೆ ಮಾಡಿದಿ, ಬ್ರಹ್ಮದೇವರನ್ನ ರಕ್ಷಣೆ ಮಾಡಿದಿ, ಮತ್ಸ್ಯಾವತಾರ ಮಾಡಿ ವೇದಗಳನ್ನು ತಂದುಕೊಟ್ಟಿ ಇಂಥ ಪ್ರಭೋ ಉದ್ಧಾರ ಮಾಡಬೇಕು. ಯೋನಃ ಸಪತ್ನೈ ಭುಜಮರ್ದ್ಯಮಾನಾನ್ ದೇವರ್ಷಿತಿರ್ಯಂದೃಷು ನಿತ್ಯೇವ ಕೃತಾವತಾರಃ ತನುಭಿಃ ಸ್ವಮಾಯಯ ಕೃತ್ವಾತ್ಮಸಾತ್ ಪಾತಿ ಯುಗೇ ಯುಗೇ ಚ ತಮೇವ ದೇವಃ ವಯಮಾತ್ಮದೈವತಂ ಪರಂ ಪ್ರಧಾನಂ ಪುರುಷಂ ವಿಶ್ವಮಾದ್ಯಂ ವ್ರಜಾಮ ಸರ್ವೇ ಶರಣಂ ತಮವ್ಯಯಂ ಸ್ವಾನಾಂ ಸನೋಧಾಸ್ಯತಿ ಶಮ್ಮಹಾತ್ಮ. ಈ ಸ್ತೋತ್ರವನ್ನ ಪ್ರತಿನಿತ್ಯದಲ್ಲಿ ಯಾರು ಪಾರಾಯಣ ಮಾಡುತ್ತಾರೆ ಸರ್ವ ಭಯಗಳನ್ನ ಪರಿಹಾರ ಮಾಡುತ್ತಾರೆ ನಮ್ಮ ಸ್ವಾಮಿ. ಹೀಗೆ ದೇವತೆಗಳು ದೇವರನ್ನ ಪ್ರಾರ್ಥನೆ ಮಾಡಿದ ಮೇಲೆ ಪ್ರತ್ಯಕ್ಷನಾದ ಸ್ವಾಮಿ ಶಂಖಚಕ್ರ ಗದಾ ಪದ್ಮಗಳಿಂದ ಭೂಷಿತನಾಗಿ ನಮ್ಮ ಸ್ವಾಮಿ ದಯಮಾಡಿಸಿದ್ದಾನೆ. ಅವನನ್ನು ದರ್ಶನ ಮಾಡುತ್ತಾ ಇದ್ದ ದೇವತೆಗಳು ದೇವರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಓಂ ನಮಸ್ತೆಸ್ತು ಭಗವನ್ನಾರಾಯಣ ವಾಸುದೇವಾದಿಪುರುಷ ಮಹಾಪುರುಷ ಮಹಾನುಭಾವ ಪರಮಮಂಗಳ ಪರಮ ಕಲ್ಯಾಣ ಪರಮ ಕಾರುಣಿಕ ಪರಮಹಂಸ ಪರಿಹುರಾಜಕೈ ಪರಮೇಣ ಆತ್ಮಯೋಗ ಸಮಾಧಿನ ಪರಿಭಾವಿತ ಪರಿಸ್ಫುಟಿತ ಪಾರಮಹಂಸ್ಯ ಧರ್ಮೇಣ ಉದ್ಘಾಟಿತ ತಮಃ ಕಪಾಟದ್ವಾರೇಣ ಅಪಾವೃತೆ ಆತ್ಮಲೋಕೆ ಸ್ವಯಮುಪಲಬ್ಧ ನಿಜ ಸುಖಾನುಭವೋ ಭವಾನ್ ದುರವಬೋಧೈವ ತವ ವಿಹಾರಯೋಗಃ ಯದ ಶರಣಃ ಅಶರೀರಃ ಇದಮನಪೇಕ್ಷಿತಾಸ್ಮತ್ಸಮವಾಯಃ ಸಾತ್ಮನೈವ ವಿಕ್ರಿಯಮಾಣೇನ ಸಗುಣಂ ಅಗುಣಃ ಸೃಜಸಿ ಪಾಸಿ ಹಂಸಿ ಪ್ರಭೋ. ಮೊದಲು ಮಾಡಿದ ಸ್ತೋತ್ರ ದೇವರ ದರ್ಶನಕ್ಕಾಗಿ, ಈಗ ಮಾಡುವ ಸ್ತೋತ್ರ ದೇವರು ವರಪ್ರದಾನ ಮಾಡುವುದಕ್ಕಾಗಿ. ಹೀಗೆ ವಿಚಾರ ಮಾಡಿದ್ದಾರೆ. ಆಗ ನಮ್ಮ ಸ್ವಾಮಿ ದಿವ್ಯವಾದ ಮಧುರವಾದ ವಾಣಿಯಿಂದ ಮಾತನಾಡುತ್ತಾ ಇದ್ದಾನೆ. ಅಪ್ಪ ದೇವತೆಗಳಿರ, ನಿಮಗೆಲ್ಲ ಕ್ಷೇಮವಾಗಬೇಕಾದರೆ, ಪರಮಾತ್ಮನ ಪರಮಾನುಗ್ರಹವಾಗಬೇಕಾದರೆ ಒಂದು ಉಪಾಯವಿದೆ.
ದಧೀಚಿ ಋಷಿಗಳು ಎಂಬತಕ್ಕವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ಋಷಿಗಳ ಸಮೀಪಕ್ಕೆ ಹೋಗಿ ಅವರು ಋಗ್ವೇದದವರು, ನಾರಾಯಣ ವರ್ಮದಿಂದ ಪವಿತ್ರವಾದ ತಮ್ಮ ದೇಹವನ್ನೇ ನಿಮಗೆ ಕೊಟ್ಟು ಬಿಡುತ್ತಾರೆ. ಅದರಿಂದ ನೀವು ವಜ್ರಾಯುಧಕ್ಕೆ ನಾರಾಯಣ ವರ್ಮದಿಂದ ಪವಿತ್ರವಾದ ಅವರ ಅಸ್ಥಿಯನ್ನು ಸೇರಿಸಿಕೊಂಡರೆ ವೃತ್ರಾಸುರನನ್ನು ನಿಗ್ರಹ ಮಾಡಲು ಸಾಧ್ಯ. ಆಥರ್ವಣಾಯ ಅಶ್ವಿನಾದಧೀಚೇಶ್ವ್ಯಂ ಶಿರಃ ಪ್ರತ್ಯೈರಯತಂ ಸವಾಂ ಮಧುಪ್ರವೋಚದತಾಯನ್ ತ್ವಾಷ್ಟ್ರಯದ್ದಸ್ರಾವಪಿ ಕಕ್ಷ್ಯಂ ವಾಂ. ವೇದ ಪಾರಾಯಣ ಮಾಡ್ತಾ ಕೂತಿದ್ದಾರೆ. ಭಗವದಾಜ್ಞಾನುಸಾರ ದೇವತೆಗಳೆಲ್ಲ ಬಂದರು. ದಧೀಚಿ ಋಷಿಗಳು ಅವರಿಗೆ ಗೌರವ ಮಾಡಿದರು. ದೇವತೆಗಳನ್ನುತ್ತಾರೆ, ಸ್ವಾಮಿ, ಶ್ರೀಹರಿ ಆಜ್ಞಾ ಈ ರೀತಿಯಾಗಿದೆ, ತಮ್ಮ ಅಸ್ಥಿಯನ್ನು ನಮಗೆ ಕೊಡಬೇಕಂತೆ ಅಂದಾಗ ದಧೀಚಿ ಋಷಿಗಳ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂತು. ಬಾ, ನನ್ನ ಅಸ್ಥಿಯ ಮೇಲೆ ದೇವರ ಕೃಪಾ ಕಟಾಕ್ಷ ಬಿತ್ತಲ್ಲ, ಇದಲ್ಲವೇ ನನ್ನ ಭಾಗ್ಯ ವಿಶೇಷ. ತಜ್ಜನ್ಮ ತಾರಿ ಕರ್ಮಾಣಿ ತದಾಯುಸ್ತನ್ಮನೋವಚಃ ನೃಣಾಂ ಯೇನ ಹಿ ವಿಶ್ವಾತ್ಮ ಸೇವ್ಯತೆ ಭಗವಾನ್ ಹರಿ. ದೇವರ ವಿಶೇಷಾನುಗ್ರಹದಿಂದ ಅವಶ್ಯವಾಗಿ ನಾನು ಕೊಡ್ತೀನಿ ದೇವತೆಗಳಿರ. ಆದರೆ ಒಂದು ಮಾತ್ರ ಮಾತು, ನೀವು ಹೇಗೆ ಬದುಕಬೇಕು ಅಂತ ಆಶೆ ಮಾಡ್ತಾ ಇದ್ದೀರೋ, ಅಪಿವೃಂದಾರಕಾಯೋಯಂ ನ ಜಾನೀತ ಶರೀರಿಣಾಂ ಸಂಸ್ಥಾಯಾಂ ಯಸ್ತಭಿದ್ರೋಹ. ನನಗೂ ಹಾಗೆ ಇರುತ್ತೋ ಇಲ್ಲೋ ಬದುಕಬೇಕು ಅಂತ. ಆದರೂ ತ್ಯಜಂತಂ ಸಂತ್ಯಜಾಮ್ಯಹಂ, ತಾನಾಗಿ ಹೋಗತಕ್ಕ ಬಿದ್ದು ಹೋಗತಕ್ಕ ಈ ದೇಹವನ್ನ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿ ಯೋಗಾಭ್ಯಾಸದಿಂದ ಆ ದೇಹವನ್ನ ತ್ಯಾಗ ಮಾಡಿದ್ದಾರೆ. ಇದು ಈ ಕಥಾವನ್ನ ದೃಷ್ಟಾಂತವಾಗಿಟ್ಟುಕೊಂಡೇ ನಮ್ಮ ಶ್ರೀ ಗೋಪಾಲದಾಸರು ಶ್ರೀ ಜಗನ್ನಾಥದಾಸರವರಿಗೆ ಘೋರ ವ್ಯಾಧಿಯ ನೋಡಿ ಭೂರಿ ಕರುಣವ ಮಾಡಿ ತೋರಿದರು ಇವರೇ ಉದ್ಧಾರಕರು ಎಂದು ಆದಿನಾರಭ್ಯ ತವ ಪಾದಾಬ್ಜ ನಂಬಿದೆ ಗೋಪಾಲದಾಸರಾಯ ಅಂತ ತಮ್ಮ ಆಯುಷ್ಯದಲ್ಲಿ 42 ವರ್ಷ ಆಯುಷ್ಯನ್ನು ಕೊಟ್ಟ ಮೇಲೆ ಶ್ರೀ ಜಗನ್ನಾಥರಾಯರು ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನಿದಮಿಪೆ ಕರುಣಿಪದಮಜ ಸದಾ ಸುಮಂಗಳವಾ. ಹೀಗೆ ಹರಿಕಥಾಮೃತಸಾರ ವಿಷಯವನ್ನ ದೇವರಲ್ಲಿ ಅರ್ಪಣೆ ಮಾಡಿ ಗುರುರಾಜರು ಧನ್ಯರಾಗಿದ್ದಾರೆ. ಪ್ರಕೃತ ವಜ್ರಾಯುಧವನ್ನ ನಾರಾಯಣ ವರ್ಮದಿಂದ ಪವಿತ್ರವಾದ ಅಸ್ಥಿಯ ಜೊತೆಯೊಳಗೆ ಸೇರಿಸಿ, ಅಂದರೆ ವಜ್ರಾಯುಧಕ್ಕೆ ಸೇರಿಸಿ ಇಂದ್ರದೇವರು ವೃತ್ರಾಸುರನನ್ನು ಯುದ್ಧಕ್ಕೆ ಕರೆಯುತ್ತಾ ಇದ್ದಾರೆ. ಆಗ ವೃತ್ರಾಸುರ ಅನ್ನುತ್ತಾನೆ, ನನ್ವೇಷ ವಜ್ರ, ದೇವೇಂದ್ರ ನಿನ್ನ ವಜ್ರಾಯುಧದಲ್ಲಿ ಸಾಮಾನ್ಯತಃ ಸಾಮರ್ಥ್ಯವಿರಬಹುದು, ದಧೀಚಿ ಋಷಿಗಳ ಅಸ್ಥಿಯ ಪ್ರಭಾವದಿಂದ ನೀನು ನನ್ನನ್ನು ನಿಗ್ರಹ ಮಾಡ್ತಿ ಹೊರತಾಗಿ ಬೇರೆಯಲ್ಲ. ಯುತ್ಸತಾಂ ಕುತ್ರಚಿದಾತತಾಯಿನಾಂ ಜಯಸ್ತದೈಕತ್ರ ನವೈ ಪರಾಜಯ. ಯುದ್ಧ ಮಾಡುವ ಕಾಲದಲ್ಲಿ ಜಯಾಪಜಯಗಳು ಈಶಾಧೀನವಾದಂತಹದ್ದು ದೇವೇಂದ್ರ. ಆದರೆ ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ತಿ ಭೂಯ. ದೇವರನ್ನ ಪ್ರಾರ್ಥನೆ ಮಾಡುತ್ತಾರೆ ಮಹಾನುಭಾವರು. ಅಜಾತ ಪಕ್ಷ ಇವ ಮಾತರಂಖಗಾ ಸ್ತನ್ಯಂ ಯಥಾ ವತ್ಸತರಾಃ ಕ್ಷುಧಾರ್ತಾಃ ಪ್ರಿಯಂ ಪ್ರಿಯೇವಾಧ್ಯುಷಿತಂ ನಿಷಣ್ಣಂ ಮನೋರವಿಂದಾಕ್ಷ ದಿದೃಕ್ಷತೆ ತ್ವಾಂ. ರೆಕ್ಕೆ ಹುಟ್ಟದೇ ಇರತಕ್ಕ ಪಕ್ಷಿಗಳು ಯಾವ ರೀತಿಯಾಗಿ ತನ್ನ ತಾಯಿ ಗುಟುಕು ಕೊಡೋದಕ್ಕೆ ಬರುತ್ತದೆ ಅಂತ ನಿರೀಕ್ಷಣೆ ಮಾಡುತ್ತದೋ, ಚಿಕ್ಕ ಮಕ್ಕಳು ತಾಯಿ ತನಗೆ ಅಮೃತಪಾನ ಮಾಡಿಸುವುದಕ್ಕೆ ಯಾವಾಗ ಬರ್ತಾಳೆ ಅಂತ ಹೇಗೆ ಕಾದಿರುತ್ತದೋ, ಪತಿವ್ರತಾ ಸ್ತ್ರೀಯರು ತಮ್ಮ ಪತಿಗಳು ತೀರ್ಥಯಾತ್ರೆಗೆ ಹೋದಾಗ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾದಿರುತ್ತಾರೋ, ಹೇ ಪ್ರಭೋ ನನ್ನ ಮನಸ್ಸು ನಿನ್ನನ್ನು ನೋಡಬೇಕು ಅಂತ ಹಾಗೆ ಅಪೇಕ್ಷಿಸುತ್ತಾ ಇದೆ. ಸ್ವಾಮಿನ್ ಅನುಗ್ರಹ ಮಾಡು. ನನಾಕ ಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನರಸಾಧಿಪತ್ಯಂ
ನ ಯೋಗ ಸಿದ್ಧಿ ಅಪುನರ್ಭವಂ ವಾ ವಾಂಛಂತಿ ತ್ವತ್ಪಾದರಜ ಪ್ರಪನ್ನಾ. ನಿನ್ನ ಪಾದವನ್ನು ಆಶ್ರಯ ಮಾಡಿದವರಿಗೆ ಯಾವ ಐಹಿಕ ಭಾಗ್ಯಗಳೂ ಬೇಡ ಸ್ವಾಮಿ ಎಂಬುದಾಗಿ ಯುದ್ಧ ನಡೆದಿದೆ. ಒಂದು ಪರಿಖ ಅನ್ನೋ ಆಯುಧದಿಂದ ಇಂದ್ರದೇವರು ವೃತ್ರಾಸುರನ ತೋಳನ್ನು ಕತ್ತರಿಸಿದ್ದಾರೆ. ರಕ್ತ ಪ್ರವಾಹ ಸುರಿಯುತ್ತಾ ಇದೆ. ವೃತ್ರಾಸುರರು ಇಂದ್ರದೇವರನ್ನು ಐರಾವತ ಸಹಿತವಾಗಿ ನುಂಗುಬಿಟ್ಟಿದ್ದಾರೆ. ವೃತ್ರಾಸುರನ ಹೊಟ್ಟೆ ಒಳಗೆ ಆನೆ ಓಡಾಡ್ತಾ ಇದೆ. ನೋಡಿದೆಯಪ್ಪ ದೇವರ ಮಹಿಮಾ ಹೇಗಿದೆ ಅಂದಾಗ ವೃತ್ರಾಸುರನ ಶಿರಸ್ಸನ್ನ ವಜ್ರಾಯುಧದಿಂದ ಛೇದನ ಮಾಡಿದ್ದಾರೆ ಇಂದ್ರದೇವರು. 360 ದಿವಸಗಳ ಕಾಲ ಆಕಾಶದಲ್ಲಿ ಸುತ್ತಿ ಕೆಳಗಡೆ ಬಿದ್ದಿದೆ. ಅಂತ್ಯಕಾಲದಲ್ಲಿ ವೃತ್ರಾಸುರನಿಗೆ ದೇವರಲ್ಲಿ ಭಕ್ತಿ ಬಂತಲ್ಲ ಸ್ವಾಮಿ, ಇವರು ಯಾರಿರಬಹುದು ಅಂದಾಗ ಅದಕ್ಕೆ ಉತ್ತರ ಹೇಳಬೇಕಾಗಿದೆ. ಈಗ ವೃತ್ರಾಸುರನನ್ನು ನಿಗ್ರಹ ಮಾಡಿದ್ದಕ್ಕೆ ಇಂದ್ರದೇವರಿಗೆ ಬ್ರಹ್ಮಹತ್ಯ ಪ್ರತ್ಯಕ್ಷವಾಗಿ ಅಟ್ಟಿಸಿಕೊಂಡು ಬಂದಾಗ ನೃಸಿಂಹ ಮಂತ್ರವನ್ನು ಜಪ ಮಾಡಿ ಮಾನಸ ಸರೋವರದಲ್ಲಿ 1,000 ವರ್ಷಗಳ ಕಾಲ ಆ ಜಪದ ಪ್ರಭಾವದಿಂದ ಧನ್ಯರಾದರು. ಇದಾದ ಮೇಲೆ ಚಿತ್ರಕೇತು ರಾಜ ಎಂಬುವನ ಮಹಿಮಾ ಸೂಕ್ಷ್ಮವಾಗಿ ವರ್ಣನ ಮಾಡುತ್ತಾರೆ. ಶೂರಸೇನ ದೇಶದಲ್ಲಿ ಚಿತ್ರಕೇತು ರಾಜ ಅನೇಕ ಮಂದಿ ಪತ್ನಿಯರಿಂದ ಸಹಿತನಾಗಿದ್ದಾನೆ. ಮಕ್ಕಳಿಲ್ಲ. ಪರ್ವತ, ಅಂಗಿರ, ನಾರದರು ಇವರೆಲ್ಲ ಮನೆಗೆ ಬರೋದು ಸಂಪ್ರದಾಯ. ಅವರ ಕೊಟ್ಟ ಪ್ರಸಾದದಿಂದ ಒಬ್ಬ ಮಗ ಹುಟ್ಟಿದ. ಆ ಮಗನಿಗೆ ತಾಯಿ ತಂದೆಗಳ ಜೊತೆ ಒಳಗೆ ಇರತಕ್ಕ ಒಂದು ವ್ಯವಸ್ಥೆ ಕೇವಲ ಸ್ವಲ್ಪ ಕಾಲದಲ್ಲಿ ಮಾತ್ರವಿತ್ತು. ಕೂಸು ಹೊರಟು ಬಿಟ್ಟ ಮೇಲೆ ಅದು ಏನು ಸಮತಿಯರೆಲ್ಲರೂ ಅದಕ್ಕೆ ವಿಷವನ್ನು ಕೊಟ್ಟ ಮೇಲೆ ಆಗ ಚಿತ್ರಕೇತು ರಾಜರು ಬಂದು ಕೂಸನ್ನ ನೋಡಿ ಮಾತನಾಡಿಸುತ್ತಾರೆ. ಅಪ್ಪ ಹೇಳೋ ಅಂತ ನಾರದರು ಬಂದರು. ಜೀವಾತ್ಮನ್ ಪಶ್ಯ ಭದ್ರಂತೆ, ನಿಮ್ಮ ತಾಯಿ ತಂದೆಗಳನ್ನು ನೋಡಪ್ಪ, ದೇಹದೊಳಗೆ ಪ್ರವೇಶ ಮಾಡಿ ಸುಖವಾಗಿರುವಂದಾಗ ಆ ಜೀವಾತ್ಮ ಮಾತನಾಡುತ್ತದೆ. ಕಸ್ಮಿನ್ ಜನ್ಮನ್ಯವಿ ಬ್ರಹ್ಮನ್ ಪಿತರೋ ಮಾತರೋ ಭವನ್, ಯಾವ ಜನ್ಮದಲ್ಲಿ ಇವರು ನಮಗೆ ತಾಯಿ ತಂದೆಗಳಾಗಿದ್ದರು, ಸದ್ಯ ಬಿಟ್ಟು ಬಂದರೆ ಸಾಕು ಅಂತ ಕಾದಿದ್ದ ಸ್ವಾಮಿ ಎಂದು ಬಿಡಿತು. ಚಿತ್ರಕೇತು ರಾಜರು ವಿರಕ್ತರಾಗಿ ಸಂಕರ್ಷಣ ಮಂತ್ರೋಪದೇಶವನ್ನು ಹೊಂದಿದವರಾಗಿ ಆಕಾಶ ಮಾರ್ಗದಲ್ಲಿ ಬರುತ್ತಾ ಮಹಾದೇವರಿಗೆ ಅಪಚಾರವನ್ನು ಮಾಡಿದರು. ಪಾರ್ವತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡಿರತಕ್ಕ ಮಹಾದೇವರನ್ನ ನಿಂದನ ಮಾಡಿದಾಗ ಪಾರ್ವತಿಯ ಶಾಪ ನಿಮಿತ್ತಕವಾಗಿ ವೃತ್ರಾಸುರರಾಗಿ ಹುಟ್ಟಿದ್ದಾರೆ. ಈ ವೃತ್ರಾಸುರರಿಗೆ ಪರಮಾತ್ಮನ ಸಂಕಲ್ಪಾನುಸಾರ ಸಾತ್ವಿಕ ಸ್ವಭಾವವಿದ್ದದ್ದರಿಂದ ದೇವರು ಉದ್ಧಾರ ಮಾಡಿದರಪ್ಪ. ಯಾರು ಬಂದು ಮಂಗಳಕರವಾದ ಈ ಕಥಾ ಪುಂಸವನ ವ್ರತದ ಪ್ರಭಾವ, ಮರುತ್ತುಗಳ ಉತ್ಪತ್ತಿ ಪ್ರಭಾವ ಇದನ್ನು ಕೇಳುತ್ತಾರೋ ಅವರಿಗೆ ಪರಮಾತ್ಮ ಪರಮಾನುಗ್ರಹ ಮಾಡುತ್ತಾನೆ ಅಂತ ಫಲಸ್ತುತಿಯನ್ನು ಹೇಳ್ತಾ ಇದ್ದಾರೆ. ವಿಂದೇದ್ವಿರೂಪ ವಿರಜೋ ವಿಮುಚ್ಯತೆ ಯಾಮಯಾವೇಂದ್ರಿಯ ದೇಹ ಕಲ್ಪ ಏತತ್ ಪಠನ್ನಭ್ಯುದಯೇ ಚ ಕರ್ಮಣಿ ಅನಂತ ತೃಪ್ತಿಂ ಪಿತೃದೇವತಾನಾಂ. ಸರ್ವರಿಗೂ ವಿವಾಹ ಯೋಗ್ಯರಾದ ಕನ್ಯಾಗಳಿಗೆ ಪರಮಾತ್ಮ ವಿವಾಹವನ್ನು ಮಾಡಿಸುತ್ತಾರೆ. ಸಕಲ ಪುರುಷಾರ್ಥಗಳನ್ನು ಕೊಡತಕ್ಕಂತಹದ್ದು ಈ ದಿವ್ಯವಾದ ಫಲ. ಈ ಫಲವನ್ನ ಅಪೇಕ್ಷಿಸಿಯೇನೇ ಐಹಿಕವಾದ ಕಾರ್ಯಗಳನ್ನು ಮಾಡಿದರೂ ಕೂಡ ಪರಮಾತ್ಮನ ಪ್ರೀತ್ಯರ್ಥವಾಗಿ ದೋಷವಿಲ್ಲ ಎಂಬುದಾಗಿ ಇಷ್ಟು ಕಥಾವನ್ನ ಷಷ್ಠಸ್ಕಂಧಾಂತವಾಗಿ ಉಪದೇಶ ಮಾಡಿದ್ದಾರೆ. ಯಾರು ಬಂದು ಮಂಗಳಕರವಾದ ಈ ಕಥಾವನ್ನ ಭಕ್ತಿಯಿಂದ ಶ್ರವಣ ಮಾಡುತ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳನ್ನು ಪರಮಾತ್ಮ ದಯಪಾಲಿಸಿ ಉದ್ಧಾರ ಮಾಡುತ್ತಾರೆ ಎಂಬುದಾಗಿ ಅಜಾಮಿಳೋಪಾಖ್ಯಾನ, ನಾರಾಯಣ ವರ್ಮ ಪ್ರಭಾವ, ವೃತ್ರಾಸುರನ ಚರಿತ್ರ ಇವೆಲ್ಲವೂ ಪರಮ ಮಂಗಳದಾಯಕವಾದದ್ದು. ಲೋಕಾ ಸಮಸ್ತ ಸುಖಿನೋ ಭವಂತು. ಇನ್ನು ಮುಂದೆ ಪರಮ ಮಂಗಳಕರವಾದ ಸಪ್ತಮ ಸ್ಕಂಧವನ್ನು ಪ್ರಾರಂಭ ಮಾಡುತ್ತಾರೆ. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ.